Welcome to Brew Weekend with Ramesh, powered by Quokka.com, Happiness Partner, Coca-Cola. ನಾವೇನೇ ಲಕ್ಕು ಗಾಡ್ ಫಾದರು ಇನ್ಫ್ಲೂಯೆನ್ಸು ಅಂತ ಮಾತಾಡಿದ್ರು ಕೊನೆಗೆ ನಮ್ಮನ್ನ ಗೆಲ್ಸೋದು ನಮ್ಮ ತಾಕತ್ತು, ನಮ್ಮ ಶ್ರದ್ಧೆ, ನಾವು ಕಾಣುವಂಥ ಕನಸು. ಇರುವೆ ಗೂಡು ಕಟ್ಟೋ ಕನಸು ಕಾಣುತ್ತೆ, ಸಿಂಹ ಕಾಡಾಳೋ ಕನಸು ಕಾಣುತ್ತೆ. ಸಾಮಾನ್ಯರ ಅಸಾಮಾನ್ಯ ಕನಸು, ಸಂಭವಗಳನ್ನ ಮೀರಿ ಅಸಂಭವ ನಂಬಿಕೆ, ಭರ್ಜರಿ ಪರಿಶ್ರಮದಿಂದಲೇ ಭಾರೀ ಸಾಧನೆ ಸಾಧ್ಯ. ಅಂತಹ ಅಸಾಮಾನ್ಯ ಕನಸನ್ನ ಕಂಡು ಆ ಕನಸಿಗಾಗಿ ಹೋರಾಡಿ ಜೀವನವನ್ನ ಗೆದ್ದಿರುವಂತ ಸಾಮಾನ್ಯರ ಸಕ್ಸಸ್ ಅನ್ನ ಸೆಲೆಬ್ರೇಟ್ ಮಾಡೋ ಟೈಮ್ ಬಂದಿದೆ. ಕಾಲಕ್ಕೆ ಕಾಯ್ತಾ ಸೋಲು ಇಲ್ಲ ಗೆಲುವು ಇಲ್ಲ ಅನ್ನೋ ಸಾಧಾರಣ ಲೈಫ್ಗೆ ಶರಣಾಗದೆ ಸಾಧನ ಮಜಲುಗಳಿಗೆ ಮೆಟ್ಟಿಲುಗಳಿಗೆ ಪ್ರಯತ್ನ ಪಡೋದು 1000 ಪಾಲ್ ಮೇಲು. ಯಶಸ್ಸಿನ ಮೆಟ್ಟಿಲುಗಳು ಅಷ್ಟು ಸುಲಭ ಸಿಗೋದಿಲ್ವಂತೆ. ಆದ್ರೆ ಗೆಲ್ಲಬೇಕು ಅಂತ ತೀರ್ಮಾನ ಇರೋನು ಮೆಟ್ಟಿಲುಗಳನ್ನ ತಾನೇ ಸೃಷ್ಟಿ ಮಾಡ್ತಾನಂತೆ. ಸಾಧಾರಣ ಜೀವನವನ್ನ ಅಸಾಧಾರಣ ಮಾಡಿಕೊಂಡಿರುವಂತ ಒಂದು ಕೋಲ್ ಮಿಂಚಿನ ಕತೆ ಇವತ್ತು ಹೇಳ್ತೀನಿ. ಅಳದು ತೂಗಿ ಲೆಕ್ಕ ಹಾಕಿದ್ರು ಇವರೊಂದು 45-50 ಕೆಜಿ ಇರ್ಬೋದು ಅಷ್ಟೇ. ಆದ್ರೂ ಇವ್ರನ್ನ ಬೆಂಕಿ ಚೆಂಡು ಅಂತ ಕರೀತಾರೆ. ಇವರು ಮಹೇಂದ್ರ ಸಿಂಗ್ ಧೋನಿ ಅಲ್ಲ, ಸಚಿನ್ ತೆಂಡೂಲ್ಕರ್ ಅಲ್ಲ, ಆದ್ರೂ ಇವ್ರನ್ನ ಜನ ಕ್ಯಾಪ್ಟನ್ ಅಂತ ಕರೀತಾರೆ. ಘಟಾನುಘಟಿಗಳನ್ನ ಮಾತಲ್ಲೇ ಸೋಲ್ಸೋರು. ಇವರ ಆಲ್ ರೈಟ್ಗಳು ಎಷ್ಟೋ ರಾಂಗ್ ಆಗಿರೋ ವಿಷಯಗಳನ್ನ ರೈಟ್ ಮಾಡಿದೆ. ಇವರ ಸೀದಾ ಸಾದ ಮಾತು ಪಬ್ಲಿಕ್ಗೆ ಕಿಕ್ ಕೊಟ್ಟಿದೆ. ನ್ಯೂಸ್ ಪೇಪರ್ ಅಲ್ಲಿ ದೋಣಿ ಬಿಡ್ತಿದ್ದಂತ ಬಾಲಕ ಇವತ್ತು ನ್ಯೂಸ್ ಲೋಕದ ನಾವಿಕ. ನೀವು ಇವ್ರ ಮಾತಿಗೆ ವಿಸಲ್ ಹೊಡೆದಿರ್ತೀರಾ, ಚಪ್ಪಾಳೆ ತಟ್ಟಿರ್ತೀರಾ. ಲೆಟ್ಸ್ ವೆಲ್ಕಮ್ HR ರಂಗನಾಥ್ ಅವರು, ಪಬ್ಲಿಕ್ ಟಿವಿ ರಂಗನಾಥ್. ರಂಗನಾಥ್ ಅವರೇ, ಸಾಧನೆಯ ಸೀಟ್ಗೆ ಸ್ವಾಗತ. ಥ್ಯಾಂಕ್ ಯು ರಮೇಶ್. ಹೆಬ್ಬಾಲೆ ರಾಮಕೃಷ್ಣಯ್ಯ ರಂಗನಾಥ್ ಉರೂಫ್ HR ರಂಗನಾಥ್ ಈಗ ಪಬ್ಲಿಕ್ ಟಿವಿಯ ಮುಖ್ಯಸ್ಥರು. ಸೋಮವಾರದಿಂದ ಶನಿವಾರ ರಾತ್ರಿ 9 ಗಂಟೆಗೆ ಪ್ರತಿದಿನ ಬಿಗ್ ಬಿಲ್ಲಟಿನ್ ಮೂಲಕ ನಮ್ಮೆಲ್ಲರ ಮನೆಗೆ ಬರ್ತಾರೆ. ನನ್ನ ಪ್ರಕಾರ ಪಬ್ಲಿಕ್ ಗೊತ್ತಿರೋದು ಇಷ್ಟು ವಿಷಯ. ಇವರು ಮೈಸೂರಿನವರು, ಹುಟ್ಟಿದ್ದು ಮೇ 12, 1966. ಅದು ಮೈಸೂರಿನ ರೈಲ್ವೆ ಹಾಸ್ಪಿಟಲ್ ಅಲ್ಲಿ. ತಂದೆ ರಾಮಕೃಷ್ಣಯ್ಯ, ತಾಯಿ ಲೀಲಾ, ಕಾತ್ಯಾಯಿನಿ, ಮಣಿಕರ್ಣಿಕ, ಸರ್ವಮಂಗಳ, ವೈದೇಹಿ. ಎಷ್ಟು ಸೊಗಸಾಯ ಸರ್ ಹೆಸರುಗಳು. 4 ಜನ ಅಕ್ಕಂದಿರು. ವೆಂಕಟೇಶ್ ಇವರ ಅಣ್ಣ, ಕೇಶವ ಇವ್ರ ತಮ್ಮ, ಶಾರದಾ ಇವರ ಅರ್ಧಾಂಗಿನಿ, ಪಯಸ್ವಿನಿ ಇವರ ಮಗಳು. ಇದು ಇವರ ದೊಡ್ಡ ಕುಟುಂಬ. ಎಲ್ಲರ ಹಾಗೆ ತುಂಡುತನದಲ್ಲೇ ಬಾಲ್ಯ ಕಳೆದ್ರು. ಹೋರಾಟದ ಬಿಸಿ ಇವ್ರನ್ನ ನಮ್ಮ ಪುಣ್ಯಕ್ಕೆ ಜರ್ನಲಿಸಂಗೆ ಕರೆತಂತು. ಮೊದಲು ಸೇರ್ಕೊಂಡಿದ್ದು ಕನ್ನಡಪ್ರಭ ಪತ್ರಿಕೆಯಲ್ಲಿ, ಆಮೇಲೆ ಅದೇ ಪತ್ರಿಕೆಯ ಸಂಪಾದಕರಾದರು. ಪ್ರಿಂಟ್ ಮೀಡಿಯಾದಿಂದ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಬಂದು ಸುವರ್ಣ ನ್ಯೂಸ್ ಸಂಪಾದಕರಾದರು. 2012ರಲ್ಲಿ ಜನವರಿ 26ನೇ ತಾರೀಕು ರಿಪಬ್ಲಿಕ್ ಡೇ ದಿನ ಇವರು ತಮ್ಮ ಕನಸಿನ ಪಬ್ಲಿಕ್ ಟಿವಿನ ಲಾಂಚ್ ಮಾಡಿದ್ರು. ನ್ಯೂಸ್ ಅಲ್ಲಿ ನ್ಯೂಸೆನ್ಸ್ ಮಾಡದೆ, ನಾನ್ಸೆನ್ಸ್ ವಿಷಯಗಳನ್ನ ತೋರಿಸದೆ, ಸದಾ ಸವಾಲುಗಳನ್ನ ಹಾಕಿ ಸತ್ಯದ ಸಮರಕ್ಕೆ ಸಿದ್ಧವಾಗಿರೋ ಸುದ್ದಿ ಲೋಕದ ಸರದಾರ ಇವತ್ತು ನಮ್ಮ ಸಾಧಕರ ಸೀಟಲ್ಲಿ ಕೂತಿರುವಂತ ರಂಗನಾಥ್ ಅವರು. ಸೊ ದಿಸ್ ವೀಕೆಂಡ್ ಇಸ್ ವಿತ್ HR ರಂಗನಾಥ್. ಸರ್, ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನಿಮ್ಮ ಜೀವನದ ರಿಪೋರ್ಟ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಈಗ ನಾ ಎಲ್ಲರೂ ಕೊಟ್ಟಿರೋ ರಿಪೋರ್ಟ್ ಎಲ್ಲ ಕರೆಕ್ಟಾ ಸರ್? ಸರಿ ಇದೆ. ಅದನ್ನ ಮೀರಿದ ಬದುಕು ನಿಮ್ದು ಅಂತ ನಮಗೆ ಗೊತ್ತಿದೆ. ಆರ್ ಯು ರೆಡಿ ಫಾರ್ ಯೋರ್ ಲೈಫ್? ಸಾಧ್ಯ ಆದಷ್ಟು. ಸಾಧ್ಯವಾದಷ್ಟು. ಓಕೆ, ಲೆಟ್ಸ್ ಬಿಗಿನ್ ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ Quokka.com, ಹ್ಯಾಪಿನೆಸ್ ಪಾರ್ಟ್ನರ್, Coca-Cola. ಸರ್, ಜೀವನ ಅಂದ್ರೆ ಬೆಟ್ಟತ್ರ. ಬೆಟ್ಟ ಎಷ್ಟೇ ದೊಡ್ಡದಿದ್ರು ಕೆಳಗಿಂದಲೇ ಹೊಡ್ಬೇಕು ಎಲ್ರು. ಬಾಲ್ಯ ಬಿಟ್ಟು ಬದುಕು ನೋಡಕ್ ಸಾಧ್ಯನೇ ಇಲ್ಲ. ಈಗ ನಿಮ್ಮ ನೋಡಿದವ್ರು ಏನ್ ಹೇಳ್ತಾರೆ ಅಂದ್ರೆ ರಂಗನಾಥ್ ಅಂದ್ರೆ ತುಂಬಾ ಸ್ಟ್ರಿಕ್ಟು, ಡಿಸಿಪ್ಲಿನ್, ಸೀರಿಯಸ್ ವ್ಯಕ್ತಿ ಅಂತ. ಆದ್ರೆ ಚೈಲ್ಡ್ಹುಡ್ ಏನ್ ಸರ್ ನೀವು ಅಷ್ಟು ಸಾಫ್ಟ್ ಅಂತಲ್ಲ ಸರ್? ಅಷ್ಟೊಂದು ಸೈಲೆಂಟ್ ಅಂತೆ, ಬಹಳ ಇನ್ನೋಸೆಂಟ್ ಅಂತೆ, ವೆರಿ ನೈಸ್ ಪರ್ಸನ್. ಇವ್ರ ಬಗ್ಗೆ ಏನ್ ಹೊಗಳಿದಾರ್ರಿ, ಏನ್ ಹೊಗಳಿದಾರೆ ನೋಡಿ ಸರ್. ಏನ್ ಹೊಗಳಿದ್ದಾರೆ ಇಲ್ಲ, ಬಾಲ್ಯದಲ್ಲಿ ಇನ್ನೂ ನೈಸ್ ಪರ್ಸನ್, ಬಹಳ ಸಾಫ್ಟ್ ಅಂತ ಸರ್ ನೀವು. ಬಹಳ ಮೃದು ಸ್ವಭಾವ ಅಂತ ಎಷ್ಟು ಹೊಗಳಿದಾರೆ ನೋಡಿ ಸರ್. ಭಾರಿ ಚಾಷ್ಟೆ ಮಾಡ್ತಿದ್ದಾನೆ. 7 ಜನಕ್ಕೂ ಅವನು ಒಬ್ಬನೇ ಅಷ್ಟು ಗಲಾಟೆ ಮಾಡಿರೋನು. ಒಂದು 2 ವರ್ಷದ ತನಕ ಒಂಥರ ಇದಾಗಿದ್ದ. ಆಮೇಲೆ ಅವನು ಚಾಷ್ಟೆ ಶುರು ಮಾಡಿದವನು
ಇನ್ನು ಒಂದೇ ಒಂದು ದಿವಸ ಅವ್ನು ಚಾಷ್ಟೇ ಅವ್ನು ಬಿಡಲಿಲ್ಲ. ಎಲ್ಲ ಆಟನೂ ಬೇಕು, ಎಲ್ಲನೂ ಆಡಬೇಕು ಅವನು. ಬುರಿ ಆಡ್ತಿದ್ದ, ಅದನ್ನು ಕೆತ್ತಕ್ಕೆ ಹೋಗಿ ಕೈಯೆಲ್ಲ ಪೆಟ್ಟು ಮಾಡ್ಕೋತಿದ್ದ. ಪ್ರಾಬ್ಲಮ್ ಏನು ಇರಲಿಲ್ಲ. ಇನ್ನೊಂದು 2 ಜನ್ಮಕ್ಕೆ ಆಗಷ್ಟು ಜಗಳ ಕಾದಿದ್ದೀವಿ ಚೆನ್ನಾಗಿ. ಅದು ಪರ್ಟಿಕ್ಯುಲರ್ಲಿ ಅನಂತನ್ ಚತುರ್ದಶಿ ಬಂತು ಅಂದ್ರೆ ಮಾತ್ರ ನಮ್ಮಲ್ಲಿ ಗಲಾಟೆ ಗ್ಯಾರಂಟಿ ಅವನಿಂದ. ಹಸು ತಡೀತಿರ್ಲಿಲ್ಲ ಅವನಿಗೆ. ಇವ್ರು ಪೂಜೆ ಲೇಟ್ ಮಾಡೋರು, ಸೊ ಅವ್ನು ಗಲಾಟೆ ಮಾಡ್ತಿದ್ದ. ನಮ್ಮಪ್ಪ ಏನು ಮಾಡೋರು, ಅಳ್ತೀಯ ನೀನು ಗಲಾಟೆ ಮಾಡ್ತೀಯ ಅಂದ್ಬಿಟ್ಟು ಅವನ್ನ ಅಟ್ಟಾಡಿಸ್ಕೊಂಡು ಹೊಡಿಯಕ್ಕೆ ಹೋಗೋರು. ಅವ್ನು ಬಾವಿ ಕಟ್ಟೆ ಇತ್ತು ನಮ್ಮ ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ, ಅದನ್ನ ಸುತ್ತಾಕಿಸ್ತಿದ್ದ ಚೆನ್ನಾಗಿ. ಅವ್ರ ಅಪ್ಪನ ಕೈ ತುಂಬ ಏಟ್ ತಿಂದಿದ್ದಾನೆ ಅವನು. ಹೊಡೆದ್ರು ಹೊಡೆಸ್ಕೊತಿದ್ದ, ಬೇಕಾದ್ರೆ ಬಟ್ಟೆ ಬಿಚ್ಚಿ ನಿಂತ್ಕೊಂಡು ಹೊಡೆಸ್ಕೊತಿದ್ದ, ಹೊಡಿಬೇಕಾರೆ ಹೇಳ್ತಿದ್ದ. ಅವ್ನು ಹೊಡೆಸ್ಕೊಳಕ್ಕೂ ಹೆದರ್ತಿರ್ಲಿಲ್ಲ. ನಾವು ಹತ್ರ ಎಲ್ಲರೂ ಬಂದು ಹೇಳ್ತಾ ಕಣೋ ಅದು ಇದು ಮಾಡ್ದ, ರಂಗ ಗೋಡಿ ಕೊತ್ತಾನೆ ಅಂತ ಹುಡುಗರೆಲ್ಲ ಬಂದು ಹೇಳ್ತಾರಲ್ಲೋ ಅಂದರೆ ಅವರೆಲ್ಲ ಹೇಳ್ತಾರೆ, ನೀ ಸುಮ್ಮನಿರು, ನೀ ಇದು ಮಾಡಬೇಡ, ನೀ ಅಳ್ಬೇಡ, ಸುಮ್ಮನಿರು, ನಾ ಇನ್ನೂ ದಿವಸ ಮಾಡಲ್ಲ ಅಂತಿದ್ದ. ಯಾರಿಗೂ ಟಾರ್ಚರ್ ಕೊಡ್ತಾ ಇರಲಿಲ್ಲ. ಅದು ಏನು ಸರ್ ಇದು? ಈಗ ಅವ್ರು ಹೇಳಿದ್ರಲ್ಲಿ ಬಹಳ ವ್ಯತ್ಯಾಸ ಏನಾಗ್ಲಿಲ್ಲ ನನಗೆ. ಸರಿ, ಬಹಳ ರಾಂಗ್ ಆಗ್ತಾ ಇದೆ, ನಂಗೆ ಒಪ್ಕೊಳಕ್ ಆಗಲ್ಲ. ಅದನ್ನ ಈಗಲೂ ಒಪ್ಪಲ್ಲ ನಾನು. ಅದು ಗೊತ್ತು ನಮಗೆ. ಹೌದು, ಆಗಲ್ಲಿ ಬೇರೆ ತರ ಗಲಾಟೆ ಮಾಡ್ತಿದ್ದೆ, ಈಗ ಇಲ್ಲಿ ಬೇರೆ ತರ ಗಲಾಟೆ ಮಾಡ್ತೀನಿ ಅಷ್ಟೇ. ದಟ್ ಇಸ್ ಆಲ್ ದಿ ಡಿಫರೆನ್ಸ್. ಐ ಹ್ಯಾವ್ ನಾಟ್ ಚೇಂಜ್ಡ್. ಅಲ್ಲ, ಆ ಥರ ಮಾಡ್ತಿದ್ದಾಗ ಅಪ್ಪ ಹೊಡಿತಾ ಇದ್ರ? ಯಾವ ಥರ ಓದೇ? ನನ್ಗೆ ಇನ್ನೂ ಜ್ಞಾಪಕ ಇದೆ, ನಾವೆಲ್ಲ ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ಬೆಳೆದವರು. ಈ ಕ್ವಾರ್ಟರ್ಸ್ ಮನೆ, ಹೆಂಚಿನ ಮನೆ, ಅಲ್ಲಿ ಒಂದು ವೆಂಕಟರಮಣ ಸ್ವಾಮಿದೊಂದು ಫೋಟೋ. ಆ ಫೋಟೋ ಹಿಂದಕ್ಕೆ ಒಂದು ಸ್ಪೆಷಲ್ ಬೆತ್ತ ಇಟ್ಟಿರೋರು, ಅದು ನಾಗರ ಬೆತ್ತ ಅಂತ. ಅದ್ರಲ್ಲಿ ಬೇಕಾದಷ್ಟು ಹೊಡೆಯೋರು. ಹೊಡೆಯೋ ತರನೇ ನಾವು ಮಾಡಿರ್ತಿದ್ವಿ. ನಾವು ಹೊಡೆಯೋರು ಬೇಕಾದಷ್ಟು ಹೊಡೆದಾಗಲ್ಲ. ನಮ್ಮಮ್ಮ ಹೇಳಿದ್ ಸರಿ, ನನಗೆ ಪ್ರೊಟೆಕ್ಷನ್ ಬೇಕಿತ್ತು, ಪ್ರೊಟೆಕ್ಷನ್ ಸಿಕ್ತಿರ್ಲಿಲ್ವಲ್ಲ. ಓನ್ಲಿ ಪ್ರೊಟೆಕ್ಷನ್ ಐ ಯೂಸ್ ಟು ಮ್ಯಾನೇಜ್ ವಾಸ್ ಬಟ್ಟೆ ಶರ್ಟ್ ಎಲ್ಲ ಬಿಚ್ಚಿಬಿಟ್ಟು ಹೊಡೆಯೋದು. ಎಷ್ಟು ಹೊಡಿತೀಯ ನೋಡ್ತೀನಿ, ನಿಂತ್ಕೊಂಡು ಅಗ್ರೆಸಿವ್ ಇಸ್ ಬೆಟರ್ ದ್ಯಾನ್ ಹತ್ರ. ಹಾಗಾಗಿ ತಣ್ಣಗಾಗ್ಬಿಡೋರು. ತಣ್ಣಗಾಗ್ತಿದ್ರು, ಬಟ್ ಬಿತ್ತು, ತುಂಬಾ ಏಟ್ ಬಿದ್ದಿದೆ ಬಿಡಿ. ಒಬ್ಬ ಮಗ ಸ್ಕೂಲಿಂದ ಬರ್ತಾನೆ, ತಲಾಟೆ ಮಾಡ್ತಾನೆ, ಹೈಸ್ಕೂಲ್ ಏನೋ ಗಲಾಟೆ ಮಾಡ್ತಾನೆ, ಏನೋ ಕಿರಿಕ್ ಆಗುತ್ತೆ. ಆ ಟೈಮಲ್ಲಿ ಅಪ್ಪ ಅಮ್ಮನ ಹತ್ರ ಭಯ ಆಗುತ್ತೆ, ಏನಪ್ಪ ಹುಡುಗ ಈ ಥರ ಇದೆ ಅಂತ. ಅದೇ ಹುಡುಗ ಒಂದಿನ ಇಡೀ ಕರ್ನಾಟಕ ಅವ್ರನ್ನ ಇಷ್ಟಪಡ್ತಾರೆ. ದಿಢೀರಂತ HR ರಂಗನಾಥ್ ಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನೀವು ಮಾತಾಡ್ತಿದ್ದಾಗ ಜೀವನಕ್ಕೆ ಒಂದು ಹೆಮ್ಮೆ ಆಗುತ್ತೆ ಅವ್ರಿಗೆ. ನ್ಯಾಚುರಲಿ. ಆ್ಯಂಡ್ ಐ ಆಲ್ಸೋ ಫೀಲ್ ಪ್ರೌಡ್ ಅವ್ರ ಬಗ್ಗೆ, ಬಿಕಾಸ್ ಆ ಬುಡಾನ ಚೆನ್ನಾಗಿ ಹಾಕ್ಕೊಟ್ರು. ಎಲ್ಲೆಲ್ಲಿ ಬೇಸು ರಮೇಶ್ ಸ್ಟ್ರಾಂಗ್ ಇದೆ, ಅಷ್ಟೇ ಅಲ್ಲೆಲ್ಲ ಸೌಧಗಳನ್ನ ಬಹಳ ಚೆನ್ನಾಗಿ ನಿರ್ಮಾಣ ಮಾಡ್ಬೋದು. ಐ ಥಿಂಕ್ ವಿ ಹ್ಯಾಡ್ ಎ ಬೇಸ್. ಹುಡುಗಾಟಿಕೆ ಗಲಾಟೆ ಎಲ್ಲ ಕಡೆನೂ ಇದೆ, ನಿಮ್ಮಲ್ಲಿ ಇರ್ಲಿಲ್ವಾ? ಅದು ಖಂಡಿತ ಆಯ್ತು. ಬಟ್ ಆದ್ರೆ ಅವ್ರು ಎಷ್ಟು ನಿಮ್ಮ ಬೈ ಹೆಮ್ಮೆ ಪಡ್ತಿದ್ದಾರೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ. ಯೋರ್ ಫ್ಯಾಮಿಲಿ ಇಸ್ ಹಿಯರ್. ವೆಲ್ಕಮ್. ಸರ್, ನೀವೇ ಇಂಟ್ರೊಡ್ಯೂಸ್ ಮಾಡ್ಬಿಡಿ ಎಲ್ಲರೂ ನಮ್ಮ ವೀಕ್ಷಕರಿಗೆ. ಇದು ನನ್ನಮ್ಮ, ಹೆಸರು ಲೀಲಾ. ಬಹಳ ಕಷ್ಟಪಟ್ಟಿರೋ ಹೆಂಗ್ಸು, ನನ್ನಂತ ಬಹಳ ಪೋಖ್ರಿಗಳನ್ನು ಬೆಳೆಸಿರೋರು. ಸೊ ಐ ಆಮ್ ವೆರಿ ಪ್ರೌಡ್. ಚಿಕ್ಕ ವಯಸ್ಸಲ್ಲಿ ಹೇಗಿದ್ರು ಹೇಳಿ? ವಯಸ್ಸಿಂದಾನು ತುಂಬಾ ತುಂಟತನ ಒಂದು. ಅವನು ಮಾತಾಡಿದ್ದೇ ಅವನಿಗೆ ಸಾಗಬೇಕು, ಅವನು ಹೇಳಿದ್ದೆ ಅವನಿಗಾಗಬೇಕು ಅಷ್ಟೇ. ತುಂಬಾ ಹಠ ಮಾಡ್ತಿದ್ದ, ತುಂಬಾ ಚಾಷ್ಟೆ ಮಾಡ್ತಿದ್ದ, ಗುಂಪು ಕಟ್ಕೊಂಡೆಲ್ಲಾನು ಇದು ಮಾಡ್ತಿದ್ದ ಹುಡುಗರನ್ನ. ಅಂದ್ರೆ ಹಂಗೆ ಒಳ್ಳೆ ಬುದ್ಧಿನೂ ಇತ್ತು. ಯಾರಿಗೂ ತೊಂದರೆ ಕೊಡಬಾರ್ದು, ಎಲ್ರಿಗೂ ಸಹಾಯ ಮಾಡಬೇಕು, ಇದು ಮಾಡಬೇಕು ಅನ್ನೋ ಬುದ್ಧಿನೂ ಇತ್ತು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ದೊಡ್ಡ ಅಕ್ಕ, ಓಕೆ, ಹೆಸರು ಕಾತ್ಯಾಯಿನಿ. ಇದು ನನ್ನ 2ನೇ ಅಕ್ಕ ಮಣಿಕರ್ಣಿಕಾ. ಸರ್ವಮಂಗಳ 3ನೇ ಅಕ್ಕ. ನನ್ನ ಕೊನೆಯ ಅಕ್ಕ ವೈದೇಹಿ. ಅದು ನನ್ನ ತಮ್ಮ ಕೇಶವ್. ಫಸ್ಟ್ ಟೈಮ್ ರೀ ನಾನು ಯಾರಿಗಾರು ಇಂಟ್ರೊಡ್ಯೂಸ್ ಮಾಡ್ತಿರೋದು ಇವ್ರನ್ನೆಲ್ಲ. ಯಾರಿಗೂ ಹೇಳೇ ಇಲ್ಲ. ಸರಿ, ಅದಕ್ಕೆ ನಾವು ಕರೆದಿರೋದು. ನಿಮ್ಮ ಫ್ಯಾಮಿಲಿ ನೋಡಿ ಬಹಳ ಖುಷಿ ಆಯ್ತು. ಆದರೆ ನಿಮ್ಮ ಚೈಲ್ಡ್ಹುಡ್ ಕಥೆಗಳು ಇನ್ನೂ ಮುಗಿದಿಲ್ಲ, ಇನ್ನು ಶೇರ್ ಮಾಡೋದು ಬಹಳ ಇದೆ. ಅಲ್ಲ, ನನ್ನ ಎಷ್ಟು ಹಾಳು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ಅಂತ ಅರ್ಥ ಆಗಿದೆ. ಪ್ಲೀಸ್ ಕೂತ್ಕೊಳ್ಳಿ. ಅಮ್ಮ, ಇದೇನು ಕೈಯಲ್ಲಿ? ಇದು ಕಡಲೆಬೇಳೆ ಪಾಯಸ. ಅವನಿಗೆ ತುಂಬ ಇಷ್ಟ ಕಡಲೆಬೇಳೆ ಪಾಯಸ ಅಂದರೆ, ಅದಕ್ಕೆ ಮಾಡ್ಕೊಂಡು ಬಂದಿದ್ದೀವಿ. ಅಮ್ಮನೇ ತಿನ್ನಿಸ್ಬೇಕು ಅಂತ. ಇಲ್ಲೇ ತಿನ್ಬಿಡ್ತೀನಿ. ನಾನೇ ತಿನ್ನಿಸ್ತೀನಮ್ಮ.
ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಮೀಡಿಯಾ ಫೀಲ್ಡ್ಗೆ ಬರದೇ ಇದ್ರೆ ಎಸ್, ಏನಾಗ್ತಿದ್ರಿ? ದನ ಕಾಯ್ತಿದ್ದೆ. ದನ ಕಾಯ್ತಿದ್ರಾ? ನಂಗೆ ಭಾಳ ಇಷ್ಟ ಹಸು ಕಾಯೋದು. ಕೌ ಇನ್ಸ್ಪೆಕ್ಟರ್ ಆಗ್ತಿದ್ರಿ ಅನ್ಸುತ್ತೆ ನನಗೆ. ಇನ್ಸ್ಪೆಕ್ಟ್ ನನ್ಗೆ ಸರ್ಕಾರದ ಕಡೆಗೆ ಹೋಗ್ಬೇಕು ಅಂತ ಎಂದು ಅನ್ಸಿಲ್ಲ. ಹಾ. ಬಹುಶಃ ನನ್ಗೆಲ್ಲ ಸರಿ ಹೋಗಿದ್ದು, ನನಗೆ ಭಾಳ ಆಸೆ ಇದ್ದಿದ್ದು ಆ ಪೀರಿಯಡ್ ಅಲ್ಲೇ ಪ್ರೈವೇಟ್ ಡೈರಿ ಮಾಡಿ, ಯಾಕಂದ್ರೆ ನನ್ನ ಅಣ್ಣ ಹೇಳ್ತಿರ್ತಾನೆ ಕುರಿ ಕಾಯಕ್ಕೂ ಯೋಗ್ಯ ಇಲ್ಲ ಅಂತ. ಆಗ ಬಟ್ ಕುರಿ ಕಾಯೋದು ಅಂದ್ರೆ ಈಗೇನು ಶೀಪ್ ಫಾರ್ಮಿಂಗ್ ಅಂತ ಕರಿಬೋದು. ಸರ್ ಬಿಡಿ ಸರ್, ನೀವು ದನ ಕಾಯೋದು ಅಷ್ಟೊಂದು ಆಸೆ ಪಡ್ತೀರಾ? ಬಂತು ಸರ್, ಅಲ್ಲಿ ಬಂದಿದ್ದ. ಸರ್, ಈ ಕರು ಹಿಂದೆ ಒಂದು ವೀರ ಸಾಹಸದ ಕತೆ ಇದೆಯಂತಲ್ಲ ನಿಮ್ದು, ಹೌದು ಇದೆ. ಸ್ವಲ್ಪ ವಿವರಿಸಿ ಹೇಳಿ ಸರ್. ಈ ಕರು ಅಂತಾನೆ ಅಲ್ಲ, ಇಂಥ ಕರುಗಳ ಹಿಂದೆ ಒಂದು ಸಂಬಂಧ ಇದೆ ನಿಮ್ಗೆ, ಹೇಳಿ. ಡೆಲಿವರಿದು. ಕೂತ್ಕೊಳ್ಳಿ, ಅವ್ರ ಬಾಯಲ್ಲಿ ಕೇಳ್ಬಿಡೋಣ. ಕೇಶವರ ನೀವು ಹೇಳಿ. ಹಿರಿಯರು ಮನೆಯಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ನಮ್ಮನೇಲಿ ಇದ್ದಂತಹ ಒಂದು ಹಸುಗೆ ಪ್ರಸವ ವೇದನೆ ಉಂಟಾಗಿ ಅದು ಡೆಲಿವರಿ ಆಗಬೇಕಾಗಿತ್ತು. ಯಾರೋ ಬೇರೆಯವ್ರು ಮಾಡೋದನ್ನ ಸ್ವಲ್ಪ ನೋಡಿದ್ದುಂಟು, ಹಾಗಾಗಿ ಒಂದು ಕಾನ್ಫಿಡೆನ್ಸ್ ನಾವೇ ಮಾಡ್ಬೋದು ಅಂತ. ಮಧ್ಯ ಕೇಳಿದ್ದು ಹೇಳಿದ್ದು ತಿಳ್ಕೊಂಡು, ರಂಗ ಅದೇನೋ ಮುಲುಕ್ಬೇಕಂತೆ ಕಣೋ, ಅವಾಗ ಎಳಿಬೇಕಂತೆ ಅಂತ. ಏನ್ ಮುಲ್ಕೋದು? ಮೊದ್ಲೇ ಇವನು ಕೋಪ ಸೇರ್ಕೊಂಡು ಡೆಲಿವರಿ ಮಾಡಿದ್ರ? ಡೆಲಿವರಿ ಮಾಡಿದ್ವಿ ಸರ್. ನೀವು ಏನೇನ್ ಮಾಡ್ತೀರಾ ಸರ್? ಅವಾಗ ಈ ಹಸು ಡೆಲಿವರಿ ಮಾಡಿಸುವಾಗ ಅವು ಮುಲುಕಬೇಕು ಅಂತ ಅವನು ಹೇಳ್ದ. ಅದು ಇಟ್ ಗಿವ್ಸ್ ದಟ್ ಒಂದು ಇದನ್ನ ಕೊಟ್ಟಾಗ ನೀವು ಎಳ್ಕೋಬೇಕದ. ಇಲ್ಲದೇ ಇದ್ರೆ ತಾಯಿಗೆ ಬಹಳ ಡೇಂಜರಸ್. ಹೆಣ್ಮಕ್ಳು ನಾವು ಮನುಷ್ಯರಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ಬಹಳ ಡೇಂಜರಸ್ ತಾಯಿ. ಸರ್, ಭಯ ಆಗ್ಲಿಲ್ಲ ನಿಮ್ಗೆ ಆ ವಯಸ್ಸಲ್ಲಿ? ಭಯ ಗೊತ್ತಾಗೋ ವಯಸ್ಸಾಗಿದ್ದೀರ, ಅವೆಲ್ಲ ಯಾಕೆ? ಎಷ್ಟು ವಯಸ್ಸು ಇದು ನಡೆದಾಗ? ಅವನು 7ನೇ ಕ್ಲಾಸ್ನಲ್ಲಿ ಇದ್ದಿರ್ಬೋದು, ನಾನು 5ನೇ ಕ್ಲಾಸ್ನಲ್ಲಿ ಇದ್ದಿರ್ಬೋದು. ಅದು ಈಚೆ ಬರ್ಬೇಕಾದ್ರೆ ಎಳೆದು ಅದು ಆ ಪ್ಲಾಸೆಂಟ ಎಲ್ಲ ಇರೋದ್ರಿಂದ ಸ್ಲಿಪ್ಪರಿ, ಇಟ್ ವಿಲ್ ಬಿ ಕ್ವೈಟ್ ಸ್ಲಿಪ್ಪರಿ. ಇಬ್ರು ಸ್ಲಿಪ್ ಆದ್ವಿ. ಇವನು ಹೋಗಿ ಒಂದು ಗೋಡೆಗೆ ಹೋಗಿ ತಲೆ ಹೊಡ್ಕೊಂಡು ಇವನು ಬಿದ್ದ. ನಾನು ಅಲ್ಲೇ ಇದ್ದೆ. ನನಗೆ ನಗು ಬಂದ್ರು ನಗಕ್ಕೆ ಕಷ್ಟ, ಯಾಕೆಂದ್ರೆ ಇವನ್ ಕೋಪದಲ್ಲಿ ಏಟ್ ಬೀಳ್ಬೋದು ಅಂತ ನನಗೆ ನಗೋದು ಒಂಥರ ಕಷ್ಟ. ಆಮೇಲೆ ನೋಡಾಯ್ತು, ಇವನೇ ನೋಡ್ಬಿಟ್ಟು ಇದು ಹೋರಿಗರು ವೇಸ್ಟ್ ಅಂತ ಡಿಸೈಡ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮ ತಂದೆ ಬಂದರು. ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗಿ ನೋಡಿದ್ರು, ಇದು ಹೋರಿಗರು ಅಲ್ವಲ್ಲ, ಹೆಣ್ಗರು ಅಂತ ನಮ್ಮ ತಂದೆ ಅದನ್ನ ನೋಡಿದ್ರು. ಗಂಡು ಹೆಣ್ಣು ಕನ್ಫ್ಯೂಸ್ ಆಗ್ಬಿಟ್ಟಿದ್ದ ನಿಮಗೆ? ನಮ್ಗೆ ಬಿದ್ದಿದ್ ಕೋಪ ಇತ್ತಲ್ಲ, ಯಾವ್ದೋ ಒಂದ್ ಕರು ಹಾಳಾಗೋಗ್ಲಿ ಅತ್ಲ ಕಡೆ ಓರ್ಗರು ಬಿಟಾಕರು ಅಂದ್ಬಿಟ್ಟು ಬಿದ್ದಿದ್ ಕೋಪಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆನುವೆ ರಂಗನಿಗೆ ಲಿಂಗ ಜ್ಞಾನವಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಭಾರಿ ಕೋಪ ಬಂದ್ಬಿಟ್ಟು. ಸರ್, ನಮಗೆ ಬ್ರೇಕಿಂಗ್ ನ್ಯೂಸ್ ಸಿಕ್ಬಿಡಿ ಸರ್, ರಂಗನಿಗೆ ಲಿಂಗ ಜ್ಞಾನ ಇಲ್ಲ. ಸರಿ ಹೇಳಿ ಸರ್. ಇವತ್ತು ನನ್ಗೆ ಆಶ್ಚರ್ಯ ಆಗತ್ತೆ, ನಾವಿಬ್ರು ಸೇರಿ ಆ ಕೆಲಸ ಮಾಡಕ್ ಸಾಧ್ಯ ಆಯ್ತು. ಈಗ ಮಾಡು ಅಂದ್ರು ಅದನ್ನ ಮಾಡಕ್ ಆಗದೆ ಇರ್ಬೋದು, ಆದ್ರೆ ಅವಾಗ ಖಂಡಿತ ಮಾಡ್ತಾ. ಸಿಟಿ ಹುಡುಗರಿಗಂತೂ ಈ ವಿಷಯ ಕೇಳಕ್ಕೇನೆ ಆಶ್ಚರ್ಯ ಆಗ್ತದೆ ನಿಜ. ಹೌದು, ಅಮೇಜಿಂಗ್ ಸ್ಟೋರಿ. ಇಟ್ ವಾಸ್ ಅಮೇಜಿಂಗ್. ಜೀವನದ ಬಗ್ಗೆ ವಾದ ವಿವಾದ ಇನ್ನು ಟೈಮ್ ಇದೆ. ಅದಕ್ಕೆ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೋಣ. ಆದ್ರೆ ಸರ್, ಅದನ್ನ ನಿಮಿಷದಲ್ಲಿ ಹೇಳ್ಬಿಡಿ. ನೀವು ಬ್ರೇಕ್ ಹೇಳೋದು ಬಹಳ ಇಷ್ಟ ನಮಗೆ. ಆಲ್ ರೈಟ್, ಇಲ್ಲಿವರೆಗೂ ನೀವು ನನ್ನ ಕಥೆಯನ್ನ ಕೇಳ್ತಾ ಇದ್ದೀರಿ. ಇನ್ನು ಎಷ್ಟೊತ್ತು ಸಹಿಸ್ಕತ್ತಿರೋ ಏನೋ ಯಾರಿಗೆ ಗೊತ್ತು. ಆಲ್ ರೈಟ್, ಸಹಿಸ್ಕೊಳ್ಳಿ, ಏನ್ ಮಾಡಕ್ಕಾಗಲ್ಲ. ಇದೆಲ್ಲ ನಾವು ಕೊಟ್ಟ ಮೇಲೆ ನೀವು ಅನುಭವಿಸ್ಬೇಕಾಗ್ತದೆ. ಅನುಭವಿಸ್ತಾ ಇರಿ, ಯೋಚನೆ ಮಾಡ್ತೀರಿ, ಇಬ್ರು ವಾಪಸ್ ಬರ್ತೀವಿ. ವೆಲ್ಕಮ್ ಬ್ಯಾಕ್. ವಾಪಸ್ಸು ವೀಕೆಂಡ್ ವಿತ್ ರಮೇಶ್. ನಾವು ಇವತ್ತಿನ ದಿನ ರಂಗನ್ ಜೊತೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮುಂದುವರ್ಸೋಣ ಈ ಕಾರ್ಯಕ್ರಮ. ಅಲ್ಲ, ನಿಮ್ಮ ವೆಲ್ಕಮ್ ಆಗಲಿ. ಇಲ್ಲಿ ಸಿದ್ದರಾಮಯ್ಯ, ಯಡಿಯೂರಪ್ಪ ಯಾರ ಬರ್ತಾರೆ ಅನ್ಕೊಂಡೆ, ನೀವು ಹೇಳಲಿಲ್ಲ ಸರ್. ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿ ಸರ್. ಶ್ರೀ ಮಾನ್ಯ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಾತುಗಳನ್ನು ತಿರಸ್ಕರಿಸಿದ್ದಾರೆ. ಇದಕ್ಕೆ ತಕ್ಷಣ ನೀವು ಒಂದು ಪ್ರಶ್ನೆ ನಮ್ಮನ್ನು ಕೇಳಬೇಕು. ನೀವು ಕೇಳಬೇಕು ಒಂದು ಪ್ರಶ್ನೆ, ಯಾಕೆ ಸಾರ್ ಹಿಂಗ್ ಮಾಡ್ತಾರೆ? ಹೇಳಿ ಸರ್. ಹೌದು ಸರ್. ಸರ್, ಅದೆಲ್ಲ ಬಿಡಿ, ಸಿದ್ದರಾಮಯ್ಯ ಯಡಿಯೂರಪ್ಪ ಅಲ್ಲ, ಈಗ ಬಿಡೋಣ ಸರ್. ಈಗ ರಂಗನಾಥ್ ಅವರು ಬಾಲ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸರ್, ಅದನ್ನ ಮುಂದುವರಿಸ್ತೀವಿ ಸರ್. ನೀವು ಎಂದಾರು ಜೀವನದಲ್ಲಿ ಯಾರಿಗಾರು ಕಲ್ಲು ಹೊಡೆದಿದ್ದೀರಾ? ಕಣ್ಣು ಹೊಡೆದಿದ್ದೀನಿ, ಕಲ್ಲು ಹೊಡೆದಿಲ್ಲ. ಆಯ್ತು, ಓಕೆ. ಸಾಧಕರ ಇತಿಹಾಸದ ಪುಟವನ್ನ ತಿರುಗಾಕ್ತಾ ಇದೀವಿ. ಇವತ್ತು ಸಾಧಕರ ಸಿಟ್ಟಲ್ಲಿದ್ದಾರೆ. ಆನ್ ಪಬ್ಲಿಕ್ ಡಿಮಾಂಡ್, ಪಬ್ಲಿಕ್ ಟಿವಿ's ಕ್ಯಾಪ್ಟನ್ ಮಿಸ್ಟರ್ ರಂಗನಾಥ್. ಸ್ಕೂಲ್ಗೆ ಹೋಗಿದ್ದು ಯಾವ ಸ್ಕೂಲ್ ಸರ್? ಭಾರತಿ ಸ್ತ್ರೀ ಸಮಾಜ. 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ ಕನ್ನಡ ಮೀಡಿಯಂ. ನಮ್ಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ. ನಮ್ಗೆ ಐಲ್ಯಾಂಡ್ ಅಂದ್ರೆ
ಐಸ್ಲ್ಯಾಂಡ್ ಅಂತ ಹೇಳೋ ಸ್ಟೇಜ್ ಹೌದು 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 ನಮಗೆ ಎಸ್ ಸೈಲೆಂಟ್ ಅಂತ ಗೊತ್ತಿಲ್ಲ. ಹೌದು, ಸೈಲೆಂಟ್ ಆಗಿರ್ಬೇಕಾದ್ರೆ ಯಾಕೆ ಪ್ಲೂರಲ್ ಇರ್ಬೇಕು ಅಂತ ಸಿಂಗ್ಯುಲರ್ ಮಾಡಬೇಕು ಅಂದ್ರೆ ರಮೇಶ್ ಅಂದ್ರೆ ಸಿಂಗ್ಯುಲರ್, ರಮೇಶ್ ಅಂದ್ರೆ ಪ್ಲೂರಲ್. ಹೌದು. ನಮ್ ಲೆಕ್ಕಾಚಾರ ಹಂಗೆ. ಅಂಡ್ ಎಸ್ ಹಾಕ್ಬಿಟ್ಟು ಸೈಲೆಂಟ್ ಆಗಿರಿ ಅಂತ ಹೇಳ್ಬೋದು. ಅದು ನಮ್ಮಿಬ್ರಿಗೆ, ನಾವಿಬ್ರಿಗೆ ಸೈಲೆಂಟ್ ಆಗಿರೋದು. ಸರ್, ಈಗ ನಿಮ್ಮ ಸ್ಕೂಲ್ ಒಂದು ಸಣ್ಣ ರೌಂಡ್ ಹೋಗೋಣ, ಒಂದು ಫ್ಲಾಶ್ ಬ್ಯಾಕ್ ನೋಡಿ. ದಟ್ಸ್ ವಂಡರ್ಫುಲ್. ನಾನು ರಂಗ ಚಿಕ್ಕನಿಂದ ಇದೇ ಸ್ಕೂಲಲ್ಲೇ ಓದಿದ್ದು, ಭಾರತೀಯ ಸಿ ಸಮಾಜ ಅಂತ. ರಂಗ, ನೀನು ನರ್ಸರಿಗೆ ಸೇರಿದ್ದು ನೀನು ರೂಮ್ಗೆ ಮೊದಲು ಬರೀ ಮನೆಗಳೇ ಇತ್ತು. ಆವಾಗ ನೀನು ಬಂದ ಹೊಸದ್ರಲ್ಲಿ ನಾನು ನಿನಗೆ ಪಾಠ ಮಾಡ್ತಿದ್ದ ಜಾಗ, ನಾನು ಎಲ್ಲಿರ್ತಿದ್ದೆ, ನೀನು ಅಲ್ಲಿರ್ತಿದ್ದೆ. ಅವಾಗಿನ ಫೀಸ್ ಎಷ್ಟಿತ್ತು, ಈಗಿನ ಫೀಸ್ ಎಷ್ಟು ನೋಡು. ಅವಾಗ ನಿಂದು 8 ಆಣೆ ಇತ್ತು. ನೀ 7th ಪಾಸ್ ಮಾಡೋಗೋ ಹೊತ್ತಿಗೆ 2 ರೂಪಾಯಿ ಆಗಿತ್ತು. ಈಗ 300 ರೂಪಾಯಿ ನಮ್ಮ ಶಾಲಾ ಫೀಸ್ ವರ್ಷಕ್ಕೆ. ರಂಗಣ್ಣ ಹೇಗೆ ಅಂದರೆ ತುಂಬ ಚೇಷ್ಟೆ ಹುಡುಗ. ಚೇಷ್ಟೆ ಅಂದರೆ ಅವನ ಥರ ಚೇಷ್ಟೆ ಕ್ಲಾಸಲ್ಲಿ ಯಾರೂ ಇರಲಿಲ್ಲ. ಆದರೆ ಅವ್ನು ಇನ್ನೊಂದು ವಿಶೇಷ ಏನಂದರೆ ಚೇಷ್ಟೆ ಮಾಡೋದಕ್ಕೆ ತಕ್ಕಂತೆ ಬ್ಯಾಲೆನ್ಸ್ ಮಾಡ್ಕೊಂಡು ಹಂಗೆ ಓದ್ಬಿಡೋನು. ಸ್ಕೂಲ್ ಗಡಿಯಾರನೆಲ್ಲ ತಿರುಗಿಸ್ಬಿಟ್ಟಿದ್ದೀವಿ, 5 ನಿಮಿಷ 10 ನಿಮಿಷ ಎಲ್ಲ, ಬೇಗ ಬೆಲ್ಲೋಡಿಲಿ ಅಂತ. ಆಟ ಆಡ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಜಾರಬಂಡಿ ಆಡ್ತಾ ಇದ್ವಿ. ಆ ಜಾರಬಂಡಿ ಆಡಿದ್ಮೇಲೆ ಮಜಾ ಏನಂದರೆ ಎಲ್ಲರದು ಹಿಂದೆ ತಿರುಗಿ ನೋಡೋದು, ಯಾಕೆಂದರೆ ಚಡ್ಡಿ ಅರ್ಧೋಗಿರೋದು. ಎಷ್ಟು ನಾವು ಜಾರಬಂಡಿ ಆಡ್ತು ಮನೇಲಿ ಬೈಸ್ಕೊಳ್ಳೋದು, ಆ ಚಡ್ಡಿ ಅರ್ಧೋಗಿರೋದು. ಆ ಚಡ್ಡಿ ಅರ್ಧೋಗಿರೋದು ಮುಚ್ಕೊಳ್ಳೋಕ್ಕೆ ಬ್ಯಾಗ್ ಇಟ್ಕೊಂಡು ಹಿಂಗೆ ಹೋಗಿ ಬರ್ತಾ ಇದ್ವಿ. ಆ ಬ್ಯಾಗ್ನ ಮುಚ್ಕೊಂಡು ಓಡಾಡ್ತಾ ಇದ್ವಿ. ಬಹಳ ಅಮೇಸಿಂಗ್ ಆಗಿ ನಂಗೆ ಅಲ್ಲಿ ಕಾಣಿಸಿದ್ದು ನಂದು ಆ ರಿಜಿಸ್ಟರ್ ನೇಮ್. ಯಾಕೆಂದ್ರೆ ಅವ್ರು ಇಟ್ಕೊಂಡಿದಾರಲ್ಲ ಅಂತ. ಬಹಳ ವಂಡರ್ಫುಲ್ ಇಟ್ ಇಸ್. ಐ ನೀಡ್ ಎ ಕಾಪಿ. ಅದುವೇ ನನಗೂ ಒಂದು ಕಾಪಿ ಬೇಕಾದಿರಲಿ. ಖಂಡಿತವಲ್ಲ ಸರ್, ವಿ ಬಿ ಆನರ್ ಟು ಗಿವ್ ಯು ದಟ್. ನಿಮ್ಮ ಬಾಲ್ಯ ದಿನಗಳು, ಆ ವ್ಯಕ್ತಿ, ನಮ್ಮ ಆ ಸ್ನೇಹಿತರ ಬಗ್ಗೆ ಹೇಳಿ. ಇದು ಈಗ ಸ್ನೇಕ್ ಶಾಮ್ ಅಂತ ಮೋಸ್ಟ್ ಫೇಮಸ್ ಫಿಲಮ್. ಹಾವು ಹಿಡಿತಾನೆ. ಹೌದು. ಅದೆಷ್ಟೋ ಮೊನ್ನೆ ಒಂದು ರೆಕಾರ್ಡ್ ಮಾಡಿದೆ ಅಂತ ಹೇಳ್ತಾ ಇದ್ದ. 65,000 ಹಾವು ಹಿಡಿದೆ ಅಂತ ಎಷ್ಟೋ ಹೇಳ್ತಿದ್ದ. ಅದೆಲ್ಲ ಮಧ್ಯದಲ್ಲಿ ಬಂತು ಇವ್ನಿಗೆ. ಅವಾಗ ಇವೆಲ್ಲ ಇರ್ಲಿಲ್ಲ ಇವ್ನಿಗೆ. ಎಲ್ಲರೂ ಒಟ್ಟಿಗೆ ಆಟ ಆಡ್ತಿದ್ವಿ. ಇವತ್ತು ಫೇಮಸ್ ಆಗ್ಬಿಟ್ಟ. ಹಾವು ಹಿಡಿದು 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 ಏನ್ರಿ ದೇಶದಲ್ಲಿ ಬಂದಲ್ಲ. ಅಯ್ಯಯ್ಯೋ, ಎಂತ ವ್ಯಕ್ತಿ ಅಂದ್ರೆ ಹಾವು ಹಿಡಿದು 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 ಆ ಜನರನ್ನ ಹೆಂಗ್ ಅಡ್ಜಸ್ಟ್ ಮಾಡ್ಬಿಟ್ಟಿದಾರ? ಮಾಡ್ದ. ಅಥವಾ ಇವ್ನು ಹಾವು ಹಿಡಿಯೋದಕ್ಕೆ ಎದರ್ಕಂಡು ಹಾಕೋದ್ರು, ಕಾರ್ಪೊರೇಟರ್ ಆಗ್ಬಿಟ್ಟ. ದಿಸ್ ಇಸ್ ದಿ ಬ್ಯೂಟಿ ಆಫ್ ಡೆಮಾಕ್ರಸಿ. ಅಂದ್ರೆ ಜನ ಹೆಂಗೆಂಗೂ ಆಯ್ಕೆ ಮಾಡ್ತಾರೆ ಅನ್ನಕ್ಕೆ ಇವನು ಒಬ್ಬ ಸಾಕ್ಷಿ. ಏನಪ್ಪ ಅದು ಸರ್? ಇವ್ ಏನ್ ಕೊಟ್ಟರು ಭಯ ಆಗುತ್ತೆ. ನಮ್ ಶೂಟಿಂಗ್ ಕೇಸ್ ಹಾಕ್ತೀವಿ ನಾವು. ಅಯ್ಯೋ, ಚಡ್ಡಿ ದೋಸ್ತು ಜಾರಬಂಡಿಯಲ್ಲಿ ಜಾರಬಂಡಿಯಲ್ಲಿ ಹರಿದೋಗಿರೋದು ಇದು. ಒಳ್ಳೆ ಕಥೆ ಆಯ್ತಪ್ಪ. ಏನೇ ಸೊ ರಂಗನಾಥ್ ಅವ್ರ ಜೊತೆ ಜಾರಬಂಡೆ ಚಡ್ಡಿ ದೋಸ್ ಸ್ನೇಕ್ ಶಾಮ್ ಇದಾರೆ. ನಿಮ್ಮ ಚಡ್ಡಿ ದೋಸ್ ನೀವೇ ಹೇಳಿ ಸರ್. ಅವತ್ತು ನಮ್ಗೆ ರಂಗ, ಇವತ್ತು ರಂಗಣ್ಣ. ಇಲ್ಲ, ರಂಗಣ್ಣಂಗೆ ಬೆಲೆ ಆ ಸೀಟ್ ಮೇಲೆ ಕೂತ್ಮೇಲೆ ರಂಗಣ್ಣ ಕೊಡ್ಲೇಬೇಕು. ನಮ್ ರಂಗಣ್ಣ ಹೇಗೆ ಅಂದ್ರೆ ಬೆಂಗಳೂರಿಗೆ ಬಂದಾಗ ಅವತ್ತು ರಂಗಣ್ಣ 0, ಇವತ್ತೆಲ್ರಿಗೂ ಹೀರೋ. ಚಿಕ್ಕಂದ್ರಲ್ಲಿ ನಮ್ಗೆ ಹೇಗೆ ಅಂದ್ರೆ ರಂಗಣ್ಣ ಪಾಪ ಕೂತ್ಕೊಂಡು ಪಾಠ ಕೇಳ್ತಾರವನು. ಅವ್ನಿಗೆ ಕಿವಿ ಪ್ರಾಬ್ಲಮ್ ಇತ್ತು. ಅವ್ನು ಓಡೋದ್ರೆ ಅವನಿಂದ ನಾವು ಓಡೋಗ್ತಿದ್ವಿ. ರಂಗಣ್ಣ ಯಾಕೆ ಓಡೋದ ಅಂತ ಅವ್ನು ಯಾರಿಗೂ ಹೇಳ್ದೆ ಓಡ್ಬಿಡೋನು. ಪಾಪ ಅವ್ನಿಗೆ ಕಿವಿ ಪ್ರಾಬ್ಲಮ್ ಇತ್ತು. ಅವ್ನು ನೋವು ಬರೋದು, ಸ್ವಲ್ಪ ಕಿವಿಲಿ ಸ್ವಲ್ಪ ಸೋರೋದು. ಓಡೋಗ್ಬಿಟ್ಟು ಯಾರಿಗೂ ಹೇಳ್ದೆ ಅವನೇ ಕ್ಲೀನ್ ಮಾಡ್ಕೊಂಬಂದು ಅವ್ನ ಪಾಡಿಗೆ ಹತ್ತಿಟ್ಕೊಂಡು ಜೋಬಲ್ಲಿ ಯಾವಾಗಲೂ ಹತ್ತಿಟ್ಕೊಂಡಿರೋನು. ರಂಗಣ್ಣ ನಪ್ಪ ಇದೆ ಅದು ಇಟ್ಕೊಂಡು ಬಂದು ಕೂತ್ಕೊಂಡ್ಬಿಡೋನು. ನಮಗೆ ಗಾಬರಿ, ರಂಗಣ್ಣ ಯಾಕೆ ಓಡೋದ, ಯಾಕೆ ಹಿಂಗಾಯ್ತು ಅಂತ. ಜೊತೆಲಿ ಹೆಂಗೆ ಅಂದ್ರೆ ನಮ್ದೊಂದು ಟ್ರೂಪ್ ಇತ್ತು. ನಾವೆಲ್ಲೇ ಹೋಗ್ಬೇಕಾದ್ರು ಒಟ್ಟಿಗೆ ಹೋಗ್ತಾ ಇದ್ವಿ, ಒಟ್ಟಿಗೆ ಆಟ ಆಡ್ತಾ ಇದ್ವಿ. ಆಮೇಲೆ ಅವರ ಕಾಲೋನಿಲಿ ಅಂದ್ರೆ ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ಮಾಮೂಲಿ ಮಾವಿನ ಹಣ್ಣು, ಸೀಬೆಹಣ್ಣು ಅದನ್ನ ಕಿತ್ಕೊಂಡ್ಬರೋದು, ಅದನ್ನ ಹಂಚ್ಕೊಂಡು ತಿನ್ನೋದು. ಊಟ ಮಾಡುವಾಗ ಎಲ್ಲ ಹೊಡೆದೇ ಇದ್ದವ್ರ ಮನೆ ಕಲ್ಲು ಹೊಡೆಯೋದು. ಅವರ ಆರ್ಗ್ಯುಮೆಂಟ್ ವಾಸ್ ಸಿಂಪಲ್. ಹಂಚ್ಕೊಳ್ಳಿ, ತಿನ್ನಿ. ಇಲ್ಲ ಅಂದ್ರೆ ಪ್ರೊಟೆಕ್ಷನ್ ನಾವು ಕೊಡ್ತೀವಿ. ಅದಕ್ಕೆ ಒಬ್ರು ಯಾರೋ ಊರಿಗೆ ಹೋಗೋ ಟೈಮಲ್ಲಿ ಕೀನ ಅವ್ರ ಮನೆ ನಮ್ಗೆ ಕಲ್ ಕೊಟ್ಟಾಗೋರು. ಕರೆಕ್ಟ್ ಕಾಯಿರಪ್ಪ ಮನೇನ ಅಂತ ಕಳ್ಳರ ಕೈ ಕೀ ಕೊಟ್ಟಂಗೆ ನಮ್ಗೆ ಕೊಟ್ಟಾಗೋರು ಕೀನ. ನಿಮ್ಮ ಕಥೆಗಳು ಹೇಳಿ ಸ್ಕೂಲಲ್ಲಿ. ಐ ಡೋಂಟ್ ಥಿಂಕ್ ಬೇರೆ ಯಾರು ಹುಡುಗರುಗಳು ಮಾಡದೇ ಇರೋದೆಲ್ಲ ನಾವು ಮಾಡಿಲ್ಲ ಅಂತ ಏನಿಲ್ಲ. ಇಲ್ಲ, ನಾವು ಅದನ್ನೇ ಹೇಳ್ತಾ ಇದೀವಿ ಸರ್. ಅಂದ್ರೆ ನಿಮ್ಮ ಜೀವನದಲ್ಲಿ ನಡೆಯೋ ಕಥೆ ನಮ್ಮೆಲ್ಲರ ಜೀವನದಲ್ಲಿ ನಡೆದಿರೋದು. ಬಟ್ ಈ ಸಾಧಕರ ಸೀಟಲ್ಲಿ ಕೂರಿಸೋ ತರ ರಂಗನಾಥ್ ಅವರು ಬೆಳೆದ್ಯಾರಂದ್ರೆ ಅದ್ರ ಕಾರಣಗಳು ಏನಿರ್ಬೋದು ಅನ್ನೋದು ನಿಮ್ಮ ಮಾತಿನ ಮೂಲಕ ಕೆಲವರಿಗೆ ಸ್ಫೂರ್ತಿಯ ಸಿಗುತ್ತೆ. ಅದಕ್ಕೆ ಕಾಯ್ತಾ ಇದೀವಿ. ಬಿಟ್ವೀನ್ ಯುವರ್ ಕಾನ್ವರ್ಸೇಷನ್ಸ್, ಬಿಟ್ವೀನ್ ಆಲ್ ದಿಸ್, ಅಲ್ಲಿ ಕೂತಿರೋ ಯುವಕನಿಗೆ ಏನೋ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ದಟ್ ಇಸ್ ವಾಟ್ ಯು ಆರ್ ಲುಕಿಂಗ್ ಅಟ್. ಎಕ್ಸಾಕ್ಟ್ಲಿ, ಯು ಆರ್ ರೈಟ್.
ದಟ್ ಇಸ್ ವಾಟ್ ಇಸ್ ರಿಕ್ವೈರ್ಡ್ ಫಾರ್ ಟುಡೇ ಆಲ್ಸೋ. Yes. ಎಲ್ಲರೂ ಎಂಜಿನಿಯರ್ಗಳು ಎಲ್ಲರೂ ಡಾಕ್ಟರ್ಗಳಾಗ್ಬಿಟ್ರೆ ಉದ್ಧಾರ ಆಗ್ತೀರಿ ಅಂತ ಅನ್ಕೋಬೇಡಿ. ಅಂದ್ರೆ ಸರ್ ನೋಡ್ತಿರೋ ಪೇರೆಂಟ್ಸ್ಗೆ ನಮ್ಮ ಹುಡುಗ ನಿಂಗೆ ಇದ್ದಾನೆ, ಒಂದಿನ ಅವ್ನು ರಂಗನಾಥ್ ಆಗ್ಬೋದು ಅಂತ ಅನ್ನಿಸ್ಬೋದು. ಇಲ್ಲ ಈಗ ಅವ್ರಿಗೆ ರಂಗನಾಥ್ ಆಗ್ಬಾರ್ದು. He should become himself for something. ವಾಟ್ ಎವರ್ He should ಸೂಪರ್ never become ಪರ್ಫೆಕ್ಟ್ Ranganath. ಹೌದು. He should never become Ranganath. ವೆಲ್ ಸರ್ ನೀವು ಹೇಳ್ತಾ ಇದ್ರಿ 0 ಇದ್ದವರು ಹೀರೋ ಆದ್ರು ಅಂತ. ನೀವು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿದ್ರಿ, ಯಾವ ಗುಣ ವಿಚ್ ಯು ಲೈಕ್? ಇವ್ರು 0 ಇಂದ ಹೀರೋ ಆಗಿ ನಿಮ್ ಪ್ರಕಾರ? ಅವ್ರದ್ದು ಛಲ ಸರ್, ಮಾಡಬೇಕು, ಮಾಡಲೇಬೇಕು, ಜೊತೆಗೆ ಎಫರ್ಟ್. ನೋಡಿ ಇವತ್ತು ರಂಗಣ್ಣ ಇಲ್ಲಿದ್ದಾರೆ ಅಂದ್ರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ರಂಗಣ್ಣ, ಬಿಕಾಸ್ ಯುವರ್ ಸಕ್ಸಸ್ ಅಂಡ್ ಹಾರ್ಡ್ ವರ್ಕ್ ಅಂಡ್ ಲವ್ ಅಂಡ್ ಅಫೆಕ್ಷನ್ ಟು ಯುವರ್ ವರ್ಕ್. ಟೂ ಥಿಂಗ್ಸ್ ಅವ್ನು ಹೇಳಿದ್ ಸರಿ ಇದೆ. ಎರಡನೇ ನನ್ಗೆ ಈಗ ಕನ್ಫರ್ಮ್ ಆಯ್ತು, ಇವನ ಟ್ರಾನ್ಸ್ಫಾರ್ಮೇಶನ್ ಆಸ್ ಎ ಪಾಲಿಟಿಷಿಯನ್ ಹ್ಯಾಸ್ ಪಕ್ಕ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಶ್ಯಾಮ್ ಅವರೇ. ಹಾಕೊಳಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಇಟ್ಕೊಳಕ್ಕಾರು ಇಟ್ಕತ್ತೀನಿ. ಇನ್ನೂವರೆಗೂ ಸಾರ್ ಅವರ ತುಂಟುತನ ತರಲೆ ಬಗ್ಗೆ ಮಾತ್ರ ಮಾತಾಡಿದೀವಿ, ಆದ್ರೆ ನಿಮ್ಮ ಬಗ್ಗೆ ನಾವೊಂದು ಸ್ಟಿಂಗ್ ಆಪರೇಷನ್ ಮಾಡಿದೀವಿ. ವೆರಿ ಗುಡ್, ರಹಸ್ಯ ಕಾರ್ಯಾಚರಣೆ ಬೆಸ್ಟ್ ಆಯ್ತಲ್ಲ. ಅದರಿಂದ ನಾವು ಬಂದ ವಿಷಯ ಏನು ಅಂದ್ರೆ, ಪಬ್ಲಿಕ್ ಗೊತ್ತಿಲ್ಲದೆ ಪಬ್ಲಿಕ್ ಟಿವಿ ಚೀಫ್ಗೆ ಒಂದು ವಿಶೇಷವಾದ ಟ್ಯಾಲೆಂಟ್ ಇದೆ, ಅದರ ಬಗ್ಗೆ ಮಾತಾಡಿದಾರೆ ನೋಡಿ. ಒಂದು ವಿಶೇಷವಾದ ಟ್ಯಾಲೆಂಟ್. This is the one I was looking for. ಏನಪ್ಪ ರಂಗನಾಥ, ಹೇಗಿದೀಯಾ? ನೀನು ಇಲ್ಲಿ ಸಂಗೀತ ಕಲಿಯೋಕೆ ಇಲ್ಲಿ ಬರ್ತಾ ಇದ್ದೆ, ನೆನಪಿದೆಯಾ? ಎಲ್ಲ ಸಂಗೀತ ಅಭ್ಯಾಸದಲ್ಲಿ ಇಟ್ಕೊಂಡಿದೀಯಾ? ನೀನು ಭಾವಗೀತೆಗಳನ್ನೆಲ್ಲ ಹಾಡ್ತಿದ್ಯಲ್ಲ, ಅದೆಲ್ಲ ಜ್ಞಾಪಕ ಇದೆ ನಿನಗೆ? ಒಂದು ಗಣೇಶ ಫೆಸ್ಟಿವಲ್ನಲ್ಲಿ ಬೇಂದ್ರೆದು ನಾರಿನಾಗೆ ನಗೀನವಿಲು ಹಾಡ್ತಿದ್ಯಲ್ಲ, ಆಗ ಎಲ್ಲ ಆಡಿಯನ್ಸ್ ಎಲ್ಲ ತುಂಬ ಚಪ್ಪಾಳೆ ತಟ್ಕೊಂಡು ನಗ್ತಿದ್ರಲ್ಲ, ಅದು ಜ್ಞಾಪಕ ಇದೆಯಾ? ಅದು ನೀನು ಇಷ್ಟು ಮುಂದಕ್ಕೆ ಬಂದಿರೋದನ್ನು ನೋಡಿ ತುಂಬ ಸಂತೋಷ ಆಯ್ತಪ್ಪ. ಆಲ್ ದಿ ಬೆಸ್ಟ್. ಸರಿ, ಹಾಡಿನ ನಾಟ್ ಸೀನರ್, ಮೇ ಬಿ ಒಂದು 25-30 ವರ್ಷ ಆಯ್ತೇನೋ, ನಾನು ನೋಡಿಲ್ಲ ಅವ್ರನ್ನ. ಬಟ್ ಐ ಟೆಲ್ ಯು ಒನ್ ಥಿಂಗ್, ಮೈಗ್ರೇಟ್ ಆಗಿ ಸ್ಮಾಲ್ ಸಿಟೀಸ್ ಇಂದ ಬಿಗ್ ಸಿಟೀಸ್ಗೆ ಬಂದು ಅಚೀವ್ ಮಾಡೋದಕ್ಕಿಂತ ಹೊರಟದೇ ಇದ್ರೆ ಎಷ್ಟು ಸರಿ ಎಂತೆಂಥ ಟ್ಯಾಲೆಂಟ್ಗಳು ಏನೇನು ಆಗ್ಬಿಡುತ್ತೋ. ಡಾಯನ್ ಆಫ್ ಕರ್ನಾಟಕದ ಭಾವಗೀತೆಗಳಿಗೆ ಆಕೆ ಆ ಕಾಲದಲ್ಲಿ ಭಾವಗೀತೆಗಳನ್ನೇ ಹಾಡದೇ ಇದ್ದ ಸಂದರ್ಭದಲ್ಲಿ ಭಾವಗೀತೆಗಳನ್ನ ಹೇಳ್ಕೊಟ್ಟಿದ್ದ ಟೀಚರ್ ಅದು ಎಲ್ಲರಿಗೂ. ಅಂತ ಟೈಮಲ್ಲಿ ನಾನು ಅವ್ರ ಹತ್ರಕ್ಕೆ ಹೋಗ್ತಾ ಇದ್ದೆ, ಅದು ಬೆಳಗ್ಗೆ 7 ಗಂಟೆಗೋ 6:55 ಗಡಿಯಾರ ಅಂದ್ರೆ ಗಡಿಯಾರ ಹಂಗ ಹೋಗ್ತಿದ್ದೆ. ಒಂದ್ 2-3 ಕಿಲೋಮೀಟರ್ ಇತ್ತೇನ ನಡ್ಕೊಂಡೋಗಿ ಸಂಗೀತ ಕಲ್ತ್ಕೊಂಡು ಮನೆಗೆ ವಾಪಸ್ ಬಂದು. ಅವ್ರು ಕೇಳಿದ್ರೆ ಈಗಲೂ ಹಾಡ್ತೀಯಪ್ಪ ಅಂದ್ರೆ ಇಲ್ಲ ಅಂದ್ರೆ ನಿಮ್ ಕೈ ಹಿಂಗೆ ಅಲ್ಲಾಡ್ತಾ ಇತ್ತು. ಹಾಡ್ತಾ ಇಲ್ಲ. ಯಾಕೆ ಸಂಗೀತ ಇಷ್ಟೊಂದು ಒಲವು ಇತ್ತು ನಿಮಗೆ? ಬಿಟ್ರಾ ಹಾಡೋದನ್ನ ಅಥವಾ ಏನಾಯ್ತು? ಯಾವಾಗ ಜರ್ನಲಿಸಮ್ ಬಂದ ಮೇಲೆ ಒಂದನ್ನು ಪಡೆಯಕ್ಕೆ ಒಂದನ್ನು ಕಳ್ಕೊಂಡೆ ಅನ್ಸ್ತು. ಯು ಸೋ ಸೀರಿಯಸ್ ಅಬೌಟ್ ಮ್ಯೂಸಿಕ್? ಐ ಥಿಂಕ್ ಸೊ. ಐ ಲಾಸ್ಟ್. ನಿಮ್ದು ಆರ್ಕೆಸ್ಟ್ರಾ ಐತಂತಲ್ಲ ಸರ್? ಒಂದು ವೃಂದ ತರಂಗ 8ನೇ ಕ್ಲಾಸ್ ನಾವು ಕ್ರಾಸ್ ಮಾಡಿದ್ಮೇಲೆ ವೃಂದ ತರಂಗ ಅಂತ ಒಂದು ಆರ್ಕೆಸ್ಟ್ರಾ ಟೈಪ್ ಮಾಡಿದ್ವಿ. ಬರೀ ಭಾವಗೀತೆಗಳನ್ನ ಹಾಡಬೇಕು ನಾವು ಅನ್ನೋದಷ್ಟೇ ನಮ್ಮ ಆಸೆ. ಮತ್ತೆ ಈ ಭಾವಗೀತೆಗಳಿಗೆ ರಾಗ ಸಂಯೋಜನೆಯನ್ನು ನಾವೇ ಮಾಡಬೇಕು ಅನ್ನೋ ಹುಮ್ಮಸ್ಸು. ಕೆಲವು ಕವಿತೆಗಳಂತೂ ನನ್ನ ಗೆಳೆಯರೇ ಬರೆಯೋರು. ಹೂವು ಹೊರಳುವು ಸೂರ್ಯನ ಕಡೆಗೆ ಅಂತೆಲ್ಲ ಏನೇನೋ ಬರೆದ್ಬಿಡೋರು. ಆ ಹುಡುಗರದ್ದು ಕೆಲವು ಬೈಟ್ ಇದೆ ನೋಡಿ. ಹಾಯ್ ರಂಗ, ನಮ್ಗಳದ್ದು ಹಳೆ ದಿವಸ ಎಲ್ಲ ಮೆಲ್ಕಾಕುವಂತ ಸಮಯ ಬಂದಿದೆ. ನಿಜವಾಗ್ಲೂ ಎಷ್ಟೆಲ್ಲ ನಾವು ಒಟ್ಟಿಗೆ ಸೇರಿ ಒಂದು ಸುಗಮ ಸಂಗೀತ ಟ್ರೂಪ್ ಮಾಡ್ಕೊಂಡ್ವಲ್ಲ, ನಿಜವಾಗ್ಲೂ ಅದು ಇವತ್ತಿಗೂ ಅವಿಸ್ಮರಣೀಯ. 86ರಲ್ಲಿ ಮೊದಲನೇ ಕಾರ್ಯಕ್ರಮ ನಾವು ಸ್ಫುರಣ ಅಂತ ಜಗನ್ಮೋಹನ್ ಪ್ಯಾಲೇಸಲ್ಲಿ ಕೊಟ್ವಿ, ನಿಂಗೆ ಜ್ಞಾಪಕ ಇರ್ಬೋದು. ಅವಾಗ ನೀನು ಪಂಜರದ ಪಕ್ಷಿ ಹಾಡ್ದಿ. ಹೆಂಗಿತ್ತು ಅಂದರೆ ಆ ಹಾಡು ಹಾಡಬೇಕು ಅಂದರೆ ರಂಗಾನೇ ಹಾಡಬೇಕು ಅಂತ ಇತ್ತು. ಎಲ್ಲರಿಗೂ ನೀ ಹಾಡ್ತಾ ಇದ್ರೆ ಆ ಹಾಡು ಕೇಳಿ ಒಂಥರ ಕಣ್ಣಲ್ಲಿ ನೀರೇ ಬಂದ್ಬಿಡೋದು. ಹಾಡೋದನ್ನ ನೀವು ಮುಂದುವರ್ಸ್ಕೊಂಡಿದ್ರೆ ಆ ಇದರಲ್ಲಿ ಎಲ್ಲೆಲ್ಲೋ ಇರ್ತಿದ್ದಿ ನೀನು. ನಿಜವಾಗ್ಲೂ ಆ ದಿವಸ ಇವತ್ತು ಇನ್ನೂ ಯಾಕೆ ಬರಲ್ಲ ಅನಿಸ್ತಾ ಇದೆ. ನಾವು ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸೇರೋಣ ಅಂತ, ಅದು ಯಾಕೋ ಅದು ಆಗ್ತಾನೇ ಇಲ್ಲ. ಸೊ ನಾನು ಅದೇ ಕೇಳ್ಕೊಳ್ಳೋದು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಿಲ್ ಮೀಟ್. ನಿಮ್ಮ ಬಿಸಿ ಶೆಡ್ಯೂಲ್ ಮಧ್ಯೆ ಐ ಥಿಂಕ್ ಯು ಮಸ್ಟ್ ಮೇಕ್ ಟೈಮ್ ಅಂಡ್ ಮೀಟ್ ದಮ್ ಸಮ್ ಟೈಮ್. ಐ ಥಿಂಕ್ ಸೊ. ಅದ್ರಲ್ಲಿ ಕೆಲವರು ನನ್ನ ಜೊತೆ ಟಚ್ ಅಲ್ಲಿ ಇದ್ದಾರೆ. ಒಂದು ಐ ಥಿಂಕ್ ಐ ಲಾಸ್ಟ್ ಇನ್ ಜರ್ನಲಿಸಮ್ ಅನ್ಸತ್ತೆ. ಈ 15-20 ವರ್ಷದ ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ ನಾನೊಂದು 200-300 ದಿನದ ಸನ್ಸೆಟ್ ನೋಡಿರ್ಬೋದು. ನಾನು ಸನ್ಸೆಟ್ಟೇ ನೋಡಿಲ್ಲ. ಬಂದ್ರಲ್ಲ ಎಲ್ಲ.
ದಿಸ್ ಇಸ್ ಸರ್ಪ್ರೈಸ್. ಐ ನೆವರ್ ಥಾಟ್ ನಿಮ್ಮನ್ನು ಟ್ರ್ಯಾಕ್ ಮಾಡ್ತಾರೆ ಇವರು ಅಂತ. ನಾನು ಇದ್ರಲ್ಲಿ ಬಹಳ ಜನ ಟಚ್ ಇರಲಿಲ್ಲ ಅಂತಂದ್ರೆ ನಾಗರಾಜ್ ಒಬ್ನೇ. ಇವನು ವೈಲಿನ್ ನುಡಿಸ್ತಾ ಇದ್ದ. ಸುಧೀಂದ್ರ ಯೂಸ್ ಟು ಸಿಂಗ್. ಟೆಂಪರಲಿ ಮ್ಯಾಂಡಲಿನ್ ಟ್ರೈ ಮಾಡ್ದ. ಮೃದಂಗ ನುಡಿಸ್ತಿದ್ದ. ಈಗ ನೀವು ಅವನನ್ನು ನೋಡಿದ್ರಿ. ವಿಜಯ ಸುಧೀಂದ್ರನ ತಂಗಿ, ಅವಳು ನಮ್ಮ ಜೊತೆ ಹಾಡೋಳು. ಇವರು ಒಂಥರ ಇದು ಏನೋ ಅಡ್ಮಿನಿಸ್ಟ್ರೇಟರ್. ಇಲ್ಲ, ಲೇಡಿ ಬಾಸ್. ಲೇಡಿ ಎಲ್ಲ ಕಡೆ ಲೇಡಿನೇ ಬಾಸ್. ಏನೋ ದಿಸ್ ಇಸ್ ನಾಗರಾಜ್, ಐ ಟೋಲ್ಡ್. ದಿಸ್ ಇಸ್ ಪೃಥ್ವಿ. ಪೃಥ್ವಿ ಇಸ್ ಟು ಸಿಂಗ್. ಹಿ ಸಿಂಗ್ಸ್ ಈವನ್ ವೆಲ್. ಸತೀಶ್ ಇಸ್ ಟು ಪ್ಲೇ ವೈಲಿನ್. ಗಿಟಾರ್. ಸೊ ವೃಂದ ತರಂಗ 20 ವರ್ಷದ ನಂತರ ಈ ಗ್ರೂಪ್ ಮತ್ತೆ ಸೇರಿದಿರಿ. ಇದಾದ್ಮೇಲೆ ಈ ವೀಕೆಂಡ್ ಅಲ್ಲಿ ರಂಗನಾಥ್ ಅವ್ರಿಗೂ ಹಾಡು ಕೇಳದೆ ಇದ್ರೆ ವೀಕೆಂಡ್ ರಮೇಶ್ ಮುಗಿಯೋದಿಲ್ಲ. ಏನಂತೀರಾ? ಅಲ್ಲ ಸರ್, ನೀವು ಪ್ರಿನ್ಸಿಪಲ್ ಮುಂದೆಲ್ಲ ಸ್ಟ್ರೈಕ್ ಮಾಡಿದ್ರೆ ಸ್ಟ್ರೈಕ್ ಮಾಡ್ತೀವಿ. ಬೇಕೇ ಬೇಕು, ಬೇಕೇ ಬೇಕು. ನ್ಯಾಯವಾದ ಬೇಡಿಕೆ ನೀವು ಹೇಳಬೇಕಲ್ಲ ಸರ್. ನನ್ನ ಕೈಲಿ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. ಫ್ರೆಂಡ್ಶಿಪ್ಗಳೆಲ್ಲ ಡಿಸ್ಕನೆಕ್ಟ್ ಆಯ್ತು. ಐ ವಾಂಟೆಡ್ ಟು ಪರ್ಸ್ಯೂ ಸಮಥಿಂಗ್ ಅಲೋನ್. ಐ ಥಿಂಕ್ ಐ ಟುಕ್ ದಟ್ ಪಾತ್. ಈ ಪಾತ್ಗೆ ಹೋದಾಗ ಐ ಲರ್ನ್ ಒನ್ ಬ್ಯಾಡ್ ಥಿಂಗ್. ದಟ್ ವಾಸ್ ಸ್ಮೋಕಿಂಗ್. ದಟ್ ಇಸ್ ದ ಪೀರಿಯಡ್ ಐ ಲರ್ನ್ ಅದನ್ನು. ಇದು ಇಟ್ ಕಿಲ್ಡ್ ಮೀ ವರ್ಚುಯಲಿ. ಅಂದರೆ ನನ್ನ ವಾಯ್ಸು, ಮ್ಯೂಸಿಕ್ಕು, ಸಂಗೀತ ಯಾವುದು ಜ್ಞಾಪಕ ಇಲ್ಲ. ಈಗ ಟ್ರೈ ಮಾಡಿ ಸರ್ ಒಂದೆರಡು ಲೈನು. ಸಿನ್ಸಿಯರ್ ಗ್ರೂಪ್ ಇಸ್ ಹಿಯರ್. ಇಲ್ಲ, ಖಂಡಿತ ಹಾಡ್ತಾರೆ. ಏನಪ್ಪ ನೀವ್ ಹೇಳಿ ಸರ್. ರಂಗನ್ ಬಾಯಲ್ಲಿ ಕೇಳಿರೋ ಒಂದು ಹಾಡು ನಾನು ಪಂಜರದ ಪಕ್ಷಿ ಅಂತ. ಐ ನೋ ಇಟ್. ಅವ್ನು ಹಾಡ್ತಿದ್ದ, ಅದಕ್ಕೆ ನಾನು ಹಮ್ಮಿಂಗ್ ಹಾಡ್ತಾ ಇದ್ದೆ. ನೀವು ಹಮ್ಮಿಂಗ್ ಮಾಡಿ ಈಗ. ನಾನು ಪಂಜರದ ಪಕ್ಷಿ, ನನಗಿನ್ನಾರು ಗತಿ ಕೇಳ ಬಯಸುವಿರೇನು ನನ್ನ ಕಥೆಯ. ಬಹುದೂರ ಯಾವುದು ಪರ್ವತಗಳ ಶ್ರೇಯಲಿ ಮರ ಪಿಡಿ ಹೋದರಿನಲಿ ಜನಿಸಿ ಬಂದೇ ನಾ ಜನಿಸಿ ಬಂದೇ. ನಾನು ಪಂಜರದ ಪಕ್ಷಿ, ನನಗಿನ್ನಾರು ಗತಿ ಕೇಳ ಬಯಸುವಿರೇನು ನನ್ನ ಕಥೆಯ. ಓ ರಾಗ ತಾಳ ಎಲ್ಲ ಮ್ಯಾಚ್ ಆಗ್ತಿದೆ. ಒಂದು ಸಣ್ಣ ಬ್ರೇಕ್ ನಂತರ ಸ್ವರ ಜೋಡಿಸೋಣ. ಬಾಲ್ಯದ ಸರಿಗಮಪ ಕೇಳಾಯ್ತು. ಈಗ ಸ್ವಲ್ಪ ಮುಂದಕ್ಕೆ ಹೋಗೋ ಟೈಮು. ರಂಗನಾಥ್ ಸರ್, ಫ್ರಮ್ ಕಾಲೇಜ್ ಕನಸು ಹುಟ್ಕೊಳ್ತು, ಜರ್ನಲಿಸಂ ಬಂದ್ರಿ, ಕನ್ನಡ ಪ್ರಭಾಗ್ ಬಂದ್ರಿ. ನೀವು ಟ್ರೈನಿಯಾಗಿ ಜಾಯ್ನ್ ಆಗ್ತೀರಾ. 10 ವರ್ಷದಲ್ಲಿ ಆ ಪೇಪರ್ಗೆ ಎಡಿಟರ್ ಆಗ್ತೀರಾ. ನಿಮ್ಮ ಈ ಕೆರಿಯರ್ ಗ್ರಾಫ್ ಬಗ್ಗೆ ನಿಮ್ಮ ಗೆಳೆಯರು ಮಾತಾಡಿದ್ದಾರೆ, ಕೇಳಿ. ನಾನು ಮತ್ತೆ ರಂಗಣ್ಣ ಒಂದೇ ದಿವಸ ಕನ್ನಡ ಪ್ರಭವನ್ನ ಸೇರಿದಂಥವ್ರು. ನಾವು ಒಂದು ರೀತಿಯಲ್ಲಿ ನೋಡಿದ್ರೆ ಕಾಂಪಿಟೇಟರ್ಸ್. ಅವನು ಯಾವತ್ತೂ ಕೂಡ ಒಂದು ರೀತಿ ಫೈರ್ ಬ್ರ್ಯಾಂಡ್. ಅವನು ಇರೋದನ್ನು ನೇರವಾಗಿ ಹೇಳುವಂಥದ್ದು ಅವನ ಚಾಕಚಕ್ಯತೆ. ಪ್ರಿಂಟ್ ಮೀಡಿಯಮ್ದಲ್ಲಿ ಇದ್ದಾಗಲೂ ಕೂಡ ಅವನ ತಾಕತ್ತಿದ್ದಿದ್ದೇ ಮಾತಿನಲ್ಲಿ ಅಂತ ನನಗೆ ಎಷ್ಟೋ ಸಲ ಅನಿಸಿದ್ದು ಇದೆ. ರಂಗಣ್ಣ ಮಾತನಾಡದಾಗಿ ಬರೆದಿದ್ದರೆ ಬಹುಶಃ ಭಾಳ ದೊಡ್ಡ ಬರಹಗಾರನೂ ಆಗ್ತಿದ್ದ ಅಂತ. ಆಗ ನೋಡಿದ ರಂಗಣ್ಣ ಮತ್ತು ಇವತ್ತಿನ ರಂಗಣ್ಣ, ಅವನ ರೂಪದಲ್ಲಿ ಮತ್ತು ಚೆಹರೆಯಲ್ಲಿ ಏನೇನೂ ಕೂಡ ಬದಲಾವಣೆ ಆಗಿಲ್ಲ. ಆದರೆ ಅವನು ಬೆಳೆದ ಎತ್ತರ ಮಾತ್ರ ನಿಜಕ್ಕೂ ಕೂಡ ನನಗೆ ಬಹಳ ಆಶ್ಚರ್ಯವನ್ನು ಹುಟ್ಟಿಸಿದೆ. ಇವತ್ತಿಗೂ ಕೂಡ ಒಂದು ಸಲ ರಂಗಣ್ಣ ಸ್ಕ್ರೀನ್ನಲ್ಲಿ ಇದ್ದಾನೆ ಅಂತಂದರೆ ಸಾಮಾನ್ಯವಾಗಿ ಯಾರಾದರೂ ಕೂಡ ಒಂದು ನಿಮಿಷ ನಿಂತು ನೋಡಿ ಯಾವ ಮಾತನ್ನು ಅವನು ಹೇಳ್ತಾ ಇದ್ದಾನೆ ಹೇಳುವಂಥದ್ದನ್ನು ಕೇಳುವಷ್ಟರ ಮಟ್ಟಿಗೆ ಅವನು ಟಿ ವಿ ಪತ್ರಿಕೋದ್ಯಮದಲ್ಲಿ ತನ್ನ ಛಾಪನ್ನು ಬಲವಾಗಿ ಒತ್ತಿದ್ದಾನೆ. ರಂಗಣ್ಣನಿಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂಥೇಳಿ ನಾನು ಅವನ ಆತ್ಮೀಯ ಸ್ನೇಹಿತನಾಗಿ ಹಾರೈಸ್ತೀನಿ. ನೋ, ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್. ಇಟ್ ಇಸ್ ನೈಸ್ ಗೆಸ್ಚರ್ ಅವನದ್ದು. ಅವನು ಒಂದೇ ದಿನ ಕನ್ನಡ ಪ್ರಭಾ ಸೇರಿ, ನಾನು ರಿಪೋರ್ಟರ್ ಆಗಿ ಸೇರಿಕೊಂಡೆ, ಅವನು
ಸಬ್ ಎಡಿಟರ್ ಆಗಿ ಸೇರ್ಕೊಂಡ. ಇವನ್ ಹಿಸ್ ಗ್ರೋತ್ ಇಸ್ ನಾಟ್ ಲೆಸ್. ಇಬ್ರು ಬೇರೆ ಬೇರೆ ಏರಿಯಾಲ್ ಬೆಳೆದಿರ್ಬೋದು ಅಷ್ಟೇ. ವಾಟ್ ಹಿ ಸೆಡ್ ಇಸ್ ಟ್ರೂ. ವಿ ಆರ್ ಕಾಂಪಿಟೇಟರ್ಸ್, ವಿ ವಿಲ್ ರಿಮೈನ್ ಕಾಂಪಿಟೇಟರ್ಸ್, ಬಟ್ ಅದೆಲ್ಲ ಪ್ರೊಫೆಷನಲ್, ನಥಿಂಗ್ ಪರ್ಸನಲ್ ಇನ್ ಇಟ್. ಈ ರಿಲೇಶನ್ಶಿಪ್ ಇಸ್ ಮಿಸ್ಸಿಂಗ್ ಇನ್ ಜರ್ನಲಿಸಮ್ ಟುಡೇ. ವಿಲ್ ಎಲಾಬ್ರೇಟ್. ಬಹಳ ಇಂಟ್ರೆಸ್ಟ್ ನೀವು ಹೇಳ್ತಿರೋದು ಈ ಪ್ರೊಫೆಷನಲ್ ಪರ್ಸನಲ್ ನ ಮಿಕ್ಸ್ ಮಾಡೋದ್ರಿಂದಾನೇ ಬಹಳ ಸಮಸ್ಯೆ ಹುಡ್ತಾ ಇದೆ. ಎಕ್ಸಾಕ್ಟ್ಲಿ. ಅಬೌಟ್ ಎವ್ರಿಥಿಂಗ್. ಯು ಆರ್ ರೈಟ್. ಸ್ನೇಹಿತರನ್ನ ಕಳ್ಕೊಳ್ತಾ ಇದೀವಿ. ಎಕ್ಸಾಕ್ಟ್ಲಿ. ಪ್ರೊಫೆಷನ್ಗೋಸ್ಕರ, ಯಾವುದೋ ಒಂದು ಕಾಂಪಿಟೇಷನ್ಗೋಸ್ಕರ. ನಾನು ಅದನ್ನ ಈಗ ನಂದು ವಿಶ್ವೇಶ್ವರದೇ ಹೇಳಿದೆ ಮೊನ್ನೆ. ಮಗನ್ಗೆ ಮುಂಜಿನೋ ಗಿಂಜಿನೋ ಮಾಡ್ದ, ನಾನು ಓದೆ. ಬಹಳ ಜನ ಈ ರಂಗ ಅಂತಂದ್ರು. ರಂಗ ಏನು ಅಂದೆ, ಓದ್ವಿ. ದಿಸ್ ಇಸ್ ವೇರ್ ವಿ ಆರ್ ಮಿಕ್ಸಿಂಗ್. ಪ್ರೊಫೆಷನಲ್ ಪರ್ಸನಲ್ ಮಿಕ್ಸ್ ಮಾಡೋದ್ರಿಂದ ಪ್ರೊಫೆಷನಲ್ ನೆಮ್ಮದಿನೂ ಕಳ್ಕೊತಾ ಇದೀವಿ, ಪರ್ಸನಲ್ ನೆಮ್ಮದಿನೂ ಕಳ್ಕೊತಾ ಇದೀವಿ. ಸೊ ಪರ್ಟಿಕ್ಯುಲರ್ಲಿ ಯಂಗ್ಸ್ಟರ್, ಪರ್ಟಿಕ್ಯುಲರ್ಲಿ ಜರ್ನಲಿಸಮ್. ಐ ಆಮ್ ನಾಟ್ ವರಿಡ್, ಫರ್ಗೆಟ್ ಪಾಲಿಟಿಕ್ಸ್. ಜರ್ನಲಿಸಮ್, ದಟ್ ಇಸ್ ವೇರ್ ದ ಟ್ರಬಲ್ ಸ್ಟಾರ್ಟ್ಸ್. ಎ ಬಿ ಹೆಗ್ಡೆ ಹೇಳ್ತಿದ್ರು, ಜರ್ನಲಿಸ್ಟ್ಗಳು ಯಾವಾಗ್ಲೂ ಲಕ್ಷ ಕೋಟಿ ರೂಪಾಯಿಗಳ ಆಲೋಚನೆ ಮಾಡಬೇಕು, ಬರೀಬೇಕು, ಆದ್ರೆ ಅದು ನನ್ನ ಜೋಬಿನಲ್ಲಿರಬೇಕು ಅಂತ ಬಯಸಬಾರ್ದು ಅಂತಿದ್ರು. ದಿ ಟ್ರಬಲ್ ವಿತ್ ಮೆನಿ ಜರ್ನಲಿಸ್ಟ್ ಟುಡೇ ಇಸ್ ಎಕ್ಸಾಕ್ಟ್ಲಿ ದ ರಿವರ್ಸ್. ಅದು ನನ್ನ ಜೋಬಿನಲ್ಲಿರಬೇಕು ಅಂತ ಬಯಸ್ತಾ ಇದ್ದಾರೆ. ದಿ ಎಂಡ್ ರಿಸಲ್ಟ್ ಈಸ್ ದಿಸ್ ಜರ್ನಲಿಸ್ಟ್. ಓಕೆ ಸರ್, ನಿಮ್ಮ ಈ ಜರ್ನಿಯಲ್ಲಿ ತುಂಬಾ ಜನ ನಿಮ್ ಜೊತೆಗೆ ಟ್ರಾವೆಲ್ ಮಾಡಿದ್ದಾರೆ. ಬಹಳ ಸ್ನೇಹಿತರು ನಿಮ್ಮ ನೋವುಗಳನ್ನ ಹಂಚ್ಕೊಂಡಿದ್ದಾರಂತೆ, ಹೆಗಲ್ ಕೊಟ್ಟಿದ್ದಾರೆ. ಬಹಳ ಜನ ನನ್ನನ್ನು ಸಹಿಸ್ಕೊಂಡಿರೋದೇ ವಂಡರ್ ರೀ. ಪ್ರೊಫೆಷನಲ್ಲಿ ತುಂಬಾ ಜನ ನನ್ನ ಸಹಿಸ್ಕೊಂಡಿದ್ದಾರೆ. ಅದ್ರಲ್ಲೊಂದು 2-3 ಜನ ಅಂತೂ ಅದ್ ಯಾಕೆ ಅವ್ರು ನನ್ನ ಸಹಿಸ್ಕೊಂಡಿದ್ದಾರೆ ಇವತ್ತಿನವರೆಗೆ ನನಗೆ ನನಗೆ ಬಹಳ ಕೋಪ ಬಂದ ನೋಡಿ. ಅಲ್ಲಿ ಇವನು ಯಾಕೆ ನನ್ನನ್ನು ಸಹಿಸ್ಕೊಂಡಿದ್ದಾನೆ ಗೊತ್ತಿಲ್ಲ. ಸಹಿಸ್ಕೊಂಡಿದ್ದ ಹೇಳ್ಬಿಡಿ, ನಂಗೆ ಗೊತ್ತಿಲ್ಲ. ಎಲ್ಲರೂ ಅದೇ ಪ್ರಶ್ನೆ ಕೇಳ್ತಾರೆ. 17 ವರ್ಷ ಈ ರಂಗನ್ ಜೊತೆಗೆ ಹೆಂಗ್ ಬಾಳ್ವೆ ಮಾಡಿದೆ ಅಂತ. ಇಟ್ಸ್ ನಾಟ್ ಸೋ ಈಸಿ, ಬಟ್ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಈಸಿ ಫಾರ್ ಮೀ. ಯಾಕೆಂತಂದ್ರೆ ಯಾಕೆ ಈಸಿ ಅಲ್ಲ ಅನ್ನೋದನ್ನ ಅವ್ರ ಅಮ್ಮನಿಂದ ಹಿಡಿದು ಅವ್ರ ಫ್ರೆಂಡ್ಸ್ ಎಲ್ಲರೂ ಹೇಳೋದ್ ಕೇಳಿದ್ರೆ ನಿಮ್ದು ಎಕ್ಸ್ಪೀರಿಯನ್ಸ್ ಇರ್ಬೋದು. ಯಾಕೆ ಈಸಿ ಅಂತಂದ್ರೆ ವೇವ್ ಲೆಂತ್ ಎಲ್ಲೋ ಒಂದ್ ಕಡೆಗೆ ರಂಗಂಗೆ ನಂಗೆ ಮ್ಯಾಚ್ ಆಗ್ತಾ ಇತ್ತು. ಐ ಥಿಂಕ್ ದಟ್ ವರ್ಕ್ಡ್ ಅನ್ಸುತ್ತೆ. ಇಟ್ ಕ್ಲಿಕ್ಡ್. We have fought. Again, this is where I told ವೆರಿ you. ಇಂಪಾರ್ಟೆಂಟ್. ಹೌದು, Never took it to personal levels. ಪರ್ಸನಲ್ ಲೆವೆಲ್ಸ್. We have forgotten. We have fought. ಫಾಟ್ ಮಾಡಿದಾಗ ಇವನು ಮುನಿಸ್ಕೊಂಡು ಓಡೋಗಿದ್ದಿದೆ, ನಾನು ಇವನ್ ಮನೆಗೆ ಓಡೋಗಿದ್ದಿದೆ. ಯಾಕೆ ಅಂತ ಹೇಳ್ತೀನಿ. ನನಗೆ ಹೇಳ್ಕೊಳಕ್ ಜನ ಇರ್ಲಿಲ್ಲ ರಮೇಶ್. ನನಗೆ ಯಾರನ್ನು ಇವ್ರ ಹತ್ರ ಹೇಳ್ಕೋಬಹುದು ಅನ್ನೋ ನಂಬಿಕೆಗಳು ನಂಗೆ ಬಹಳ ಕಡಿಮೆ ಇತ್ತು. ಬಿಕಾಸ್ ನಾನು ನಂಬುದವ್ರು ನನಗೆ ತುಂಬಾ ಮೋಸ ಮಾಡ್ಬಿಟ್ಟಿದ್ರು. ನಂಗೆ ಭಯ ಸ್ಟಾರ್ಟ್ ಆಗೋಯ್ತು, ಇನ್ನೆಲ್ಲಿ ಮತ್ತೆ ಮೋಸಕ್ಕೆ ಹೋಗ್ತೀನೋ ಅಂತ. ಹಂಗಿರೋ ಪರಿಸ್ಥಿತಿನ ನಂತರ ಬಹಳ ನನ್ನ ಕಷ್ಟ ಸುಖಾನ ಹೇಳ್ಕೊಳಕ್ ಸಿಗ್ತಾ ಇದ್ದವ್ ಇವನೊಬ್ಬ. ಏನಂದ್ರೆ ಹೇಳ್ಕೊಳಕ್ ನಾವು ಸಮಥಿಂಗ್ ಲೈಕ್ 17 ವರ್ಷದ ಮಾತಾಡ್ತಿದೀವಲ್ಲ, 17 ವರ್ಷ ದಿನಕ್ಕೆ 14 ತಾಸು ಮಾತಾಡಿದೀವಿ ನಾನು ರಂಗ. ಬೆಂಗಳೂರಿನಿಂದ ಹೊರಟ ರೈಲು ಶಿವಮೊಗ್ಗೆಯನ್ನ ತಲುಪುವವರೆಗೆ ಇಬ್ಬರು ಕಂಟಿನ್ಯೂಸ್ಲಿ ಮಾತಾಡಿ. ಅದೇನ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಬೆಳಿಗ್ಗೆ ಗಾರ್ಡ್ ಬಂದುಬಿಟ್ಟು ನಾನು ನಿಮಗೆ ಕಂಗ್ರಾಚುಲೇಟ್ ಮಾಡ್ತೀನಿ, ಒಂದು ಕ್ಷಣವೂ ನಿಲ್ಲಿಸದೆ ರೈಲಿನಂತೆ ಮಾತಾಡಿ. ಹೌದು, ಅವರು ಆಮೇಲೆ ಬಂದು ಒಂದು ಕಾಫಿ ಕೊಟ್ರು ನಮ್ಮಿಬ್ರಿಗೆ. ತುಂಬಾ ದಣದಿರ್ತೀರಿ ನೀವು, ಬಹಳ ದಣದಿರ್ತೀರಿ, ತಗೊಳ್ಳಿ ಅಂತ ಕಾಫಿ ಕೊಟ್ರು ಅವ್ರು. ಐ ಮಿಸ್ ಹಿಮ್ ಈವನ್ ಟುಡೇ. Even I miss him. ಆಯ್ತಾ? Since both of us are missing, we hope we will join very early. ಯು ಶುಡ್. That's what I think. I don't know. God knows. ನನ್ನನ್ನ ರಂಗನ್ನ ಡಿವೈಡ್ ಮಾಡಿರೋದು ಒಂದೇ, ಟಿವಿ. He is in TV, I am not in TV ಅಷ್ಟೇ. So he doesn't like TV. ಬಟ್ ಮತ್ತೆ ಕೈ ಸೇರಿಸಬೇಕು ಅಂತ ಅವ್ರು ಹೇಳ್ತಾರೆ. ಕೈ ಜೋಡಿಸ್ತೀರಾ ಅಂತ. ಯಾವ ತರ ಕೊಲಾಬರೇಟ್ ಮಾಡ್ತೀರಿ ಸ್ನೇಹಿತರು? ಆಫರ್, ಕರ್ನಾಟಕ ರಾಜ್ಯದ ಮಹಾಜನತೆ ಮುಂದೆ ಆಫರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ನೀವು ಈಗ ಪ್ರಿಂಟ್ ಇಂದ ವಿಜುವಲ್ ಶಿಫ್ಟ್ ಆದ್ರಿ. ರವಿ ಅವ್ರು ಹೇಳಿದ್ರು ಅಲ್ಲಿಂದ ಸುವರ್ಣ ನ್ಯೂಸ್ಗೆ ಎಡಿಟರ್ ಆಗಿ ಬರ್ತೀರಿ. ದೆನ್ ದ ಜರ್ನಿ ಟು ಪಬ್ಲಿಕ್ ಟಿವಿ ಸ್ಟಾರ್ಟ್ಸ್. ಸರ್, ನಮ್ಮ ಕಾಲದ ನೋಡ್ಕೊಂಡ್ರೆ ನ್ಯೂಸ್ ಚಾನಲ್ ಅಂದ್ರೆ ಕಾಂಪೇರರು ಅಂದ್ರೆ ಒಬ್ರು ತರ ಇರ್ತಾರೆ. ಒಂದು ಕೋಟು ಟೈ ಹಾಕೊಂಡು ಈ ತರಹದ ಕಾಸ್ಟ್ಯೂಮ್ಗಳು ಅಚ್ಚುಕಟ್ಟ ಮೇಕಪ್ ಎಲ್ಲ ಹಾಕೊಂಡು ಒಬ್ರು ಕಂಪೇರ್ ಮಾಡ್ತಾರೆ. ಆ ಫಾರ್ಮ್ಯಾಟ್ ನ ಒಡೆಯುವಂತ ಆ ಮನಸ್ಥಿತಿ ಹೆಂಗ್ ಶುರು ಆಯ್ತದ? ಐ ಆಮ್ ನಾಟ್ ಎ ಚಾಕ್ಲೇಟ್ ಹೀರೋ ಲೈಕ್ ಯು. ನಮ್ಮನೆ ಯಾಕೆ ಹೇಳ್ತಾರೆ ಇವರು? ವೈ ನಾಟ್? ಬೇಡವಾ ಕಾಂಪ್ಲಿಮೆಂಟ್? ಹೇಳಿ, ನೀವು ಹೊಗಳೋದೇ ಕಡಿಮೆ ಇರ್ಲಿ. ನಮ್ಗೆ ಈ ಪೌಡರ್ ಹಾಕೋದು ಇದೆಲ್ಲ ನನ್ಗೆ ಬಹಳ ಹಿಂಸೆ. ನನಗೆ ಅವೆಲ್ಲ ಬೇಸಿಕಲಿ ಒಗ ಬರಲ್ಲ. ಎರಡನೇದು, ಸ್ವಲ್ಪ ಈ ಸೂಟ್ ನಾನು ಹಾಕಲ್ಲ. ಈವನ್ ವೆನ್ ಐ ವೆಂಟ್ ಇನ್ ಟು ಸಮ್ ಆಫ್ ದಿ ಮೋಸ್ಟ್ ಪ್ರೆಸ್ಟೀಜಿಯಸ್ ಅಮೆರಿಕನ್ ಇನ್ಸ್ಟಿಟ್ಯೂಷನ್, ಅಲ್ಲೆಲ್ಲ ಸೂಟ್ ಕಂಪಲ್ಸರಿ ಇರೋದನ್ನ ವೈಲೇಟ್ ಮಾಡಿ ನಾನು ಸೂಟ್ ಹಾಕೊಳ್ಳದೆ ಓಡಾಡಿದ್ದೀನಿ. ನಾನು ಶೂ ಹಾಕಲ್ಲ, ಹಾಕೇ ಇಲ್ಲ ಅನ್ಕೊಳ್ಳಿ ಬೇಕಾದ್ರೆ ನೀವು. ಹಾಕೇ ಇಲ್ಲ. ನನಗೆ ಬಹಳ ಕಂಫರ್ಟಬಲ್ ಸ್ಲಿಪ್ಪರ್ ಇಸ್ ಹವಾಯಿ. ಇವತ್ತು ನನ್ನ ಆಫೀಸಲ್ಲಾಗ್ಲಿ ಎಲ್ಲಿಗೆ ಹೋಗ್ಲಿ, ಇಲ್ಲೇನಾ ಸುಮ್ನೆ ನೀವೆಲ್ಲ ಏನ್ ಬೇಜಾರು ಮಾಡ್ಕೊತೀರೋ. ಆಕ್ಚುಲಿ ಇಟ್ಸ್ ವೆರಿ ಅನ್ಕಂಫರ್ಟಬಲ್. ಎರಡನೇದು, ನನ್ನ ಮೇಲೊಬ್ರು ಇದ್ದಿದ್ರೆ ಅವ್ರು ಹೀಗೆಲ್ಲ ಮಾಡೋಂಗಿಲ್ಲ, ನೀ ಸೂಟ್ ಹಾಕೋ,
ಬುಟಾಕೋ ಟೈ ಹಾಕೋ ಕ್ರಾಪ್ ಹಿಂಗೇ ಬಾಚು ಹಿಂಗೇ ಬಳಕೋ ನೀನು ಅಂತ ಎಲ್ಲ ಹೇಳಿರ್ತಿದ್ರೇನೋ ನನಗೆ. ಶೇವ್ ಮಾಡು ಅಂತೆಲ್ಲ ಹೇಳ್ತಿರ್ಬೇಕು, ಅದ್ರಲ್ಲಿ ಯಾವ್ದಿಲ್ಲ ಈಗ. ಓ ನಿಮ್ಗೆ ಅದು ಗೊತ್ತಿಲ್ವಾ? ಇಲ್ಲ. ಐ ಹ್ಯಾವ್ ನೆವರ್ ಶೇವ್ಡ್. ಹಾ, ನನ್ನ ಲೈಫಲ್ಲಿ ನಾನು ನನ್ನ ಮನೆಯಲ್ಲಾಗ್ಲಿ ನಾನಾಗ್ಲಿ ನಾನು ಶೇವೇ ಮಾಡಿಲ್ಲ. ನಾನು ಎಂದ್ ಕಟಿಂಗ್ಗೆ ಹೋಗ್ತೀನಿ ಅವತ್ತು ಮಾತ್ರನೇ ಶೇವ್ ಆಗೋದು. ಬಹಳ ಜನ ನನಗೆ ಟಿವಿನಲ್ಲಿ ಮಾತಾಡೋ ಟೈಮಲ್ಲಿ ಹೇಳ್ತಾರೆ, ಸರ್ ತುಂಬಾ ಜಾಸ್ತಿ ಆಗೋಯ್ತು ಸರ್, ದಯವಿಟ್ಟು ಹೇರ್ ಕಟ್ ಮಾಡ್ಕೊಳ್ಳಿ ಅಂತ. ಸರಿ ಬೇಡ ಹೇಳ್ತಿದಾರಲ್ಲ ಅಂತ ತೆಗೆಸ್ಕೊಂಡ್ ಬರ್ತೀನಿ. ತೆಗೆಸ್ಕೊಂಡ್ ಬಂದ್ರೆ ನೆಕ್ಸ್ಟ್ ಡೇ ಒಂದು SMS ಬರುತ್ತೆ, ಚೆನ್ನಾಗ್ ಕಾಣ್ತಿಲ್ಲ. ಇಲ್ಲ, ಹೋಮ್ ಆರ್ ಯು ಟ್ರೈಂಗ್ ಟು ಇಂಪ್ರೆಸ್ ಬೈ ಬೀಯಿಂಗ್ ಯಂಗ್ ಸಮ್ ಗರ್ಲ್ಸ್ ಅಂತ ಬಂದಿದೆ. ನಿಮ್ಗೆ ಗಡ್ಡಾನೆ ಸರಿ ಸಮ್ ಗೌರವ ಇರುತ್ತೆ. ಯಾರು SMS ಕಳ್ಸಿದೆ? ಎಂತಿನ ಪಾಪ ಅವಳು ಅದಕ್ಕೆಲ್ಲ ಹೋಗದೆ ಅವಳ ಕಡೆ ಹೋಗೋದೇ ಇಲ್ಲ. ಎಷ್ಟೋ ಜನ ಅನ್ಕೊಂಡಿದ್ದಾರೆ ಇನ್ ದ ಆಡಿಯನ್ಸ್, ಯಾವಾಗ ಆಫೀಸಲ್ಲೇ ಇರ್ತಾರೆ, ಬೆಳಗ್ಗೆ ಸ್ವಿಚ್ ಆನ್ ಮಾಡಿದ್ರೆ ನೀವು ಇದೀರಾ ಅಲ್ಲಿ, ರಾತ್ರಿ ಗುಡ್ ನೈಟ್ ಇರ್ಬೇಕಾದ್ರೆ ಮತ್ತೆ ನೀವು ಅಲ್ಲಿದ್ದೀರಾ ಗುಡ್ ನೈಟ್, ಮನೆಗೆ ಹೋಗ್ತೀರಾ ಇಲ್ವಾ? ಎಷ್ಟೋ ಜನ ಮದುವೆನೇ ಆಗಿಲ್ಲ ಅನ್ಕೊಂಡ್ಬಿಟ್ಟಿಲ್ಲ. ಆಗಿಲ್ಲ ಅನ್ಕೊಂಡ ತಕ್ಷಣ ಯಾರಿಗಾರ ಅವಕಾಶ ಇದೆ ಅಂತ ನಾನು ಹೋಗಕ್ಕಾಗತ್ತೆ? ಇಲ್ಲ. ಸೊ ಆ ಡೌಟ್ನೆಲ್ಲ ಕ್ಲಿಯರ್ ಮಾಡ್ಬಿಡೋಣ ಅಂತ ಒನ್ಸ್ ಫಾರ್ ಆಲ್. ಜೋಕ್ ವಿತ್ ಮೈ ಬಿಲವಡ್ ಲೇಡಿ, ಮೀಟ್ ಒನ್ ಅಂಡ್ ದಿ ಓನ್ಲಿ ವೈಫ್ ಆಫ್ ಮೀ ಅಂತ. ನಾನು ಬೆಳಗ್ಗೆ 6 ಗಂಟೆಗೆ ಆಫೀಸಿಗೆ ಬರೋದು ನಿಜ, ರಾತ್ರಿ 11 ಗಂಟೆಗೆ ಆಫೀಸಿಂದ ಹೋಗೋದು ನಿಜ. ಬಟ್ ಮನೆಗೆ ಹೋಗೋ ಅಭ್ಯಾಸ ಇದೆ, ಸುಮ್ನೆ ಗಾಳಿ ಸುದ್ದಿ ಹಬ್ಬಿಸ್ಬಿಟ್ಟು. ಇಲ್ಲ, ನಾವು ಅವ್ರನ್ನ ಕೇಳ್ಬಿಡ್ತೀವಿ ಬಿಡಿ ಸರ್. ಮೀಟ್ ದ ಒನ್ ಅಂಡ್ ದಿ ಓನ್ಲಿ ವೈಫ್ ಆಫ್ ಮಿಸ್ಟರ್ ರಂಗನಾಥ್ ಆಸ್ ಇಸ್ ಸೆಡ್. ಅವಳು ಬಂದ ಆಯ್ತಾ? ಏನಾದ್ರು ಕೇಳ್ತಾರೆ ಹೇಳ್ಬಿಡು. ಮೇಡಮ್, ನಮಗಂತೂ ಇವ್ರು ನೋಡಿದ್ರೆ ಹೈಸ್ಕೂಲ್ ಮೇಷ್ ನೋಡ್ದಂಗೆ ಆಗುತ್ತೆ ಟಿವಿಯಲ್ಲಿ ನೋಡಿದಾಗ. ನೀವು ಯಾವಾಗ ಮೀಟ್ ಮಾಡಿದ್ದು ಅವ್ರನ್ನ? ಫಸ್ಟ್ ಮೀಟಿಂಗ್ ಏನು, ಎಲ್ಲಿ ಶುರು ಆಯ್ತು? ಫಸ್ಟ್ ಮೀಟಿಂಗು ಮೈಸೂರಲ್ಲಿ. ನಾನು ನೋಡಿದ್ದು ಮೈಸೂರಲ್ಲೇ, ಮದ್ವೆ ಆಗಿದ್ದು ಮೈಸೂರಲ್ಲಿ. ಫಸ್ಟ್ ಅರೇಂಜ್ ಮ್ಯಾರೇಜಾ? 100% ಅರೇಂಜ್ ಮ್ಯಾರೇಜ್. ತುಂಬಾ ಟ್ರೈಲರ್ ತರ ಹೇಳ್ಬಿಟ್ರಿ ನೀವು, ಮೈನ್ ಫಿಲ್ಮ್ ಬರಲೇ ಇಲ್ಲ. ಫಿಲಮ್ ಅಲ್ವಲ್ಲ ನಮ್ ಲೈಫ್. ಲವ್ಲಿ. ನೋಡಿ ಸರ್, ನಾನು ಬರ್ತಿರೋ ಪಾಯಿಂಟ್ ಏನಂದ್ರೆ, ಬಹಳ ಸಿಂಪಲ್. ನೀವಿಬ್ರು ಮದುವೆ ಆದ್ರಿ, 12 ರೂಪಾಯಿ ಮಾತ್ರ ಖರ್ಚು ಮಾಡಿ ಮದುವೆ ಆದ್ರಿ ಅನ್ನೋ ಆ ಪಾಯಿಂಟ್ ಬೇಕು ನನಗೆ. ರಿಜಿಸ್ಟರ್ ಮ್ಯಾರೇಜ್ ಅವ್ರಿಗೆ ಫಸ್ಟ್ ಇಷ್ಟ ಆಯ್ತು. ಅದಕ್ಕೆ ಮುಂಚೆ ನನಗೂ ಸಿಂಪಲ್ ಮ್ಯಾರೇಜ್ ತುಂಬಾ ಇಷ್ಟ ಆಯ್ತು. ಬಟ್ ರಿಜಿಸ್ಟರ್ ಆಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ನಂಗೆ ದೇವಸ್ಥಾನದಲ್ಲಿ ಒಂದು ಮದ್ವೆ ಆಗ್ಬೇಕು ಅನ್ನೋ ಆಸಕ್ತಿ ಇತ್ತು. ಅದಕ್ಕೆ ಸರಿಯಾಗಿ ನನ್ ಸಿಕ್ಕಿರೋ ಗಂಡನೂ ಅದೇ ತರ ಸಿಕ್ಕಿದ್ರು. ಸೊ ನಾನು ಆರಾಮಾಗಿ ಒಪ್ಕೊಂಡ್ಬಿಟ್ಟೆ ಮದ್ವೆ ಮಾಡ್ಕೊಳಕ್ಕೆ. ಒಂದು ರೆಕಾರ್ಡ್ ಇದೆ. ಯಾವ ತರ ಹೇಳಿ? ಮದುವೆ ಆಗಿದ್ದು ಹೊಸ್ತರಲ್ಲಿ 3 ತಿಂಗಳಿಗೆ 350 ಫಿಲಮ್ ನೋಡಿದಾಳೆ. ಯಾಕೆ ಅಂತ ಕೇಳಲಿಲ್ಲ. ಯಾಕೆ ಹೇಳಿ? ಯಾಕಂದ್ರೆ ನಾನು ಇರ್ತಿರ್ಲಿಲ್ಲ. ನಿಮ್ಮ ಕುಟುಂಬದ ಇನ್ನೊಬ್ರು ಸದಸ್ಯರು ಬರ್ತಾ ಇದಾರೆ. ಅವಳು ಜೂನಿಯರ್. ಆಬ್ವಿಯಸ್ಲಿ ಜೂನಿಯರ್. ನಿಮ್ಮ ಹೆಸರೇ ಬಹಳ ಇಂಟ್ರೆಸ್ಟ್ ಇದೆ. ಲಾಸ್ಟ್ ನಿಮ್ಮ ಅಪ್ಪ ಹೇಳ್ತಿದ್ರು, ನಾನು ಹೋಗ್ಬೇಕು, ಬೆಳಗ್ಗೆ ಟ್ಯೂಷನ್ ನಾನೇ ಬಿಡೋದು ಅವ್ರನ್ನ ಅಂತ. ಆಲ್ ದಟ್. ನಾವಿಬ್ರು ಎದ್ದೇಳೋದು ಅವ್ರು 5 ಗಂಟೆ, ನಾನು 4:50 ಐ ಗೆಟ್ ಅಪ್. ಬೈ ದ ಟೈಮ್ 5:30 ಎಕ್ಸಾಕ್ಟ್ ಹಿ ಕಮ್ಸ್ ಡೌನ್. ಇಬ್ರು ನಾನೇನೋ ತಿಂತೀನಿ, ಅವ್ರೇನು ತಿನ್ನಲ್ಲ. ಸ್ಟ್ರೈಟ್ ಹಂಗೆ ಹೋಗಿ ನಾನು ಕಾಲೇಜ್ ಹತ್ರ ಬಿಟ್ಟು ವಿ ಬಿ ದೇರ್ ಬೈ 5:55 ಎವ್ರಿ ಡೇ. ಅಂಡ್ ಆಮೇಲೆ ಅವರು ಹಂಗ ಆಫೀಸ್ ಹೋಗ್ತಾ ನಾನು ಈ ಕಡೆ 6 ಗಂಟೆ ರೀಚ್ ಆಫೀಸ್. ಪಯಸ್ವಿನಿ, ನಿಮ್ಮ ಕಾಲೇಜಲ್ಲಿ ಒಂದು ಅಡ್ರೆಸ್ ಇಟ್ಟಿದಾರಂತಲ್ಲ, ಏನದು? Why did this come up? ಇಲ್ಲ, ಆಕ್ಚುಲಿ ನನ್ನ ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವರು ದೇ ಕಾಲ್ ಮಿ ಎಸ್ ಪಬ್ಲಿಕ್ ಟಿವಿ ಇನ್ಸ್ಟೆಡ್ ಆಫ್ ಮೈ ಓನ್ ನೇಮ್. ನಾ ಏನು ಮಾಡೋಕ್ಕಾಗಲ್ಲ. ಐ ಕೀಪ್ ಟೆಲಿಂಗ್ ದೆಮ್ ಹಂಗೆ ಹೇಳ್ಬೇಡ್ರು ಎಲ್ಲ ಕಡೆ ಎಲ್ಲರ ಮುಂದೆ ಅಂತ. ಅವ್ರು ನನ್ನ ಮಾತು ಕೇಳಲ್ಲ. ಇಲ್ಲ ಪರವಾಗಿಲ್ಲ, ಕೇಳಿಸ್ಕೊಂಡ್ರೆ ಗೊತ್ತಾಗತ್ತೆ ಬಿಡು, ಪರವಾಗಿಲ್ಲ. ವೆರಿ ಗುಡ್, ಥ್ಯಾಂಕ್ ಯು. ರಂಗನಾಥ್ ಅವರ ಸಾಧನೆ ಹೆಜ್ಜೆಗಳನ್ನ ಫಾಲೋ ಮಾಡ್ತಾ ಇದ್ದೀವಿ. ಇನ್ನೇನೇನು ಸಿಗುತ್ತೆ ನೋಡೋಣ. ರಂಗನಾಥ್ ಸರ್, ನಿಮಗೋಸ್ಕರ ಇಂಡಸ್ಟ್ರಿಯಲ್ ಕೆಲವರು ನಿಮ್ಮ ಫ್ರೆಂಡ್ಸ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡಿ. ನನ್ನ ಆತ್ಮೀಯ ಗೆಳೆಯ ರಂಗನಾಥ್ ಅವರು ಕರ್ನಾಟಕದ ಕೋಟ್ಯಾಂತರ ಜನಗಳ ಮನಸ್ಸುಗಳನ್ನು, ಹೃದಯಗಳನ್ನು ಆಕರ್ಷಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನಾವು ರಾಜಕಾರಣಿಗಳಿಗೆ ಥಿಕ್ ಸ್ಕಿನ್ ಇರ್ತದೆ, ಆದರೆ ಆ ಥಿಕ್ ಸ್ಕಿನ್ ಅನ್ನು ಭೇದಿಸ್ತಕ್ಕಂಥ ವಾಕ್ಚಾತುರ್ಯ ಮತ್ತು ಬುದ್ಧಿ ಚಾತುರ್ಯ ರಂಗನಾಥ್ ಅವರಲ್ಲಿದೆ. ಅವರು ಪಬ್ಲಿಕ್ ಟಿವಿಯನ್ನು ಮಾಡಬೇಕು ಹಾಗೆ ಅಂಥೇಳಿ ಚರ್ಚೆ ಮಾಡಿದಾಗ ನನಗೆ ಸ್ವಲ್ಪ ಗಾಬರಿ ಆಯಿತು. ತಾವು ಜೀರ್ಣಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಒಂದು ಪ್ರಾಜೆಕ್ಟನ್ನು ತೆಗೆದುಕೊಂಡಿದ್ದಾರೆ ಏನೋ ಹಾಗೆ ಅಂತ ಅನ್ನಿಸ್ತು. ಆದರೆ ಭಾಳ ಸಂತೋಷದ ಸಮಾಚಾರ, ಅವರ ಪಬ್ಲಿಕ್ ಟಿವಿ ಇಂದು ಅತ್ಯಂತ ಜನಪ್ರಿಯ ಟಿವಿ ವಾಹಿನಿಯಾಗಿದೆ ಅಂತಕ್ಕಂಥದ್ದು.
ಅಮೆರಿಕಾದಲ್ಲಿ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್, ಕೊಲಂಬಿಯಾ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್, ವಾಲ್ಟರ್ ಕ್ರಾಂಕೆಟ್, ವಾಲ್ಟರ್ ಲಿಪ್ಮನ್ ಇವರುಗಳನ್ನೆಲ್ಲ ನಾನು ನೋಡಿದ್ದೆ. ಅಂಥವರ ಸಾಲಿನಲ್ಲಿ ರಂಗನಾಥ್ ಈ ದಿವಸ ನಿಲ್ತಾರೆ. ಈ ಡೈನಾಮಿಕ್, ವರ್ಣರಂಜಿತವಾದಂಥ ವ್ಯಕ್ತಿತ್ವ ಇದೆ ಅವರಿಗೆ. ಅವರ ಪರಿಚಯ ಆದದ್ದೇ ನನಗೆ ಒಂದು ವಿಶೇಷ. ಅವರ ಸ್ನೇಹವನ್ನು ನಾನು ಜೋಪಾನವಾಗಿ ಕಾಪಾಡಿಕೊಂಡು ಹೋಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ವಾವ್! ದಿಸ್ ಇಸ್ ವೇರ್ ಕೃಷ್ಣ ಫ್ಲೋರ್ಸ್ ಯು ಆಲ್ವೇಸ್. ಅನ್ಬಿಲೀವಬಲ್ ಎಟಿಕೆಸಿ, ಸೂಪರ್ಬ್ ಡಿಸೆನ್ಸಿಸ್. ನಮ್ಮಿಬ್ರದ್ದೇನು ಬಹಳ ದೊಡ್ಡ ವಯಸ್ಸಿನಿದೆ ಅಲ್ಲ. ನಾನು ಹುಟ್ಟಿದಾಗ ಅವರು ಫಸ್ಟ್ ಟೈಮ್ ಎಲೆಕ್ಟ್ ಆಗೋಗಿದ್ರು. ಆದ್ರೆ ಸಮೌ ಐ ಲೈಕ್ ಹಿಮ್, ಹಿ ಲೈಕ್ ಮೀ ಅನ್ಸತ್ತೆ. ತಾನು ಸ್ಟೂಡೆಂಟ್ ಆಗಿದ್ದಾಗ ಜಾನ್ ಎಫ್ ಕೆನೆಡಿಗೆ ಕ್ಯಾಂಪೇನ್ ಮಾಡಿದವರು. ಅದಾದ್ಮೇಲೆ ಆತ ವೈಟ್ ಹೌಸ್ ಅಲ್ಲಿ ಗೆದ್ದು ಬಂದ ಮೇಲೆ ಇವ್ರಿಗೊಂದು ಪರ್ಸನಲ್ ಲೆಟರ್ ಬರೀತಾನೆ, ಮಿಸ್ಟರ್ ಕೃಷ್ಣ, ಡಿಯರ್ ಕೃಷ್ಣ, ಥ್ಯಾಂಕ್ ಯು ಅಂತ. ಇವ್ರ ಹತ್ರ ಇದೆ ಇನ್ನೂ ಆ ಕಾಗದ, ಇನ್ನೂ ಇದೆ ಅವ್ರ ಹತ್ರ ಆ ಕಾಗದ. ಅವರು ಅಮೆರಿಕವನ್ನ ಬಹಳ ನೋಡಿರೋ ಮನುಷ್ಯ. ಒಂದಷ್ಟು ಕಾಮನ್ ಇಂಟ್ರೆಸ್ಟ್ ಇತ್ತು ಅನ್ಸತ್ತೆ, ಇರ್ಬೋದು. ಬಟ್ ಐ ಆಮ್ ವೆರಿ ಹಂಬಲ್ಡ್ ಬೈ ಹಿಸ್ ವರ್ಡ್ಸ್. ಅವ್ರು ಹೇಳಿದ್ರು ಪಬ್ಲಿಕ್ ಟಿವಿ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತಾಡ್ತಾ ಇದ್ರು ಅವರು. ನಿಮ್ಮ ಅತಿ ದೊಡ್ಡ ಕನಸು ಪಬ್ಲಿಕ್ ಟಿವಿ. ವಾಟ್ ವಾಸ್ ದಟ್ ಪಾಯಿಂಟ್? ನನಗೆ ಸಾಕಾಗಿದೆ, ನಾನೇ ಶುರು ಮಾಡ್ತೀನಿ. ಐ ಟ್ರಸ್ಟೆಡ್ ಸಂಬಡಿ, ಯಾರನ್ನೋ ನಂಬದೆ. ಅದು ನನ್ನ ವೈಯಕ್ತಿಕಕ್ಕೋಸ್ಕರ ಆಗಿರಲಿಲ್ಲ, ಅದು ಅವರ ಸಂಸ್ಥೆಯನ್ನ ಕಟ್ಟಕ್ಕೋಸ್ಕರ ಆಗಿತ್ತು. ಆ ಕಾಲಮಾನದಲ್ಲಿ ಅವರು ನನ್ನನ್ನು ಅಡ್ಡ ಬರದೇ ಇದ್ದಿದ್ರೆ ನಾನು ಇವತ್ತು ಮಾಡಕ್ ಹೋಗ್ತಿರ್ಲಿಲ್ಲ. ನಾನು ನನ್ನ ರಾಜೀನಾಮೆ ಪತ್ರನ ಯಾವಾಗ್ಲೂ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಿದ್ದವನು. ಹಂಗಾಗಿ ಕೊಟ್ಟೆ. ಬಟ್ ಕೊಟ್ಟಿದ್ದೀನಿ, ಅವನು ತೀರ್ಮಾನ ಮಾಡಿದೆ, ಐ ವಿಲ್ ಹಿಟ್ ಬ್ಯಾಕ್. ಇದು ವೆಂಜನ್ಸ್ ಅಲ್ಲ, ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್. ಆಪ್ಷನ್ ಇರಲಿಲ್ಲ ನನ್ನ ಕಣ್ಣು ಮುಂದೆ. ಆಗ 100 ಕೋಟಿ ಬೇಕು, 200 ಕೋಟಿ ಬೇಕು, 70 ಕೋಟಿ ಬೇಕು, 1000 ಕೋಟಿ ಬೇಕು ಅಂತಿದ್ರು ಎಲ್ಲರೂ. ದಿಸ್ ಇಸ್ ವೇರ್ ಐ ಕೀಪ್ ರಿಮೆಂಬರಿಂಗ್ ಅರುಣ್, ದಟ್ ಒನ್ ಮ್ಯಾನ್ ಡಿಸರ್ವ್ಸ್ ಆಲ್ ಅಪ್ರಿಸಿಯೇಷನ್ ಫ್ರಮ್ ಮೀ. ಅಂದ್ರೆ 100 ಕೋಟಿ ಬೇಕು. ಕಮ್ ಅರುಣ್, ದಟ್ ಇಸ್ ವಾಟ್ ಐ ವಾಂಟೆಡ್. ಇಲ್ಲಿವರೆಗೆ ಕಾಯ್ತಾ ಇದ್ದೆ ನಾನು. ನಾನು ನಿಮ್ಮೆಲ್ಲ ವ್ಯೂವರ್ಸ್ಗೆ ಇವ್ರನ್ನ ಪ್ರೆಸೆಂಟ್ ಮಾಡ್ತೀನಿ. ಪಬ್ಲಿಕ್ ಟಿವಿ ಕಟ್ಟಿದ್ರಲ್ಲಿ ನಂದು ಒಂದು ಪಾತ್ರ ಹೇಗಿದೆಯೋ ಅಷ್ಟೇ ಪಾತ್ರ ಇವರದ್ದು ಇದೆ. ಜ್ಞಾಪಕ ಇಟ್ಕೊಳ್ಳಿ. ನಾವಿಬ್ರು ಸಿಮೆಂಟ್ ಮೂಟೆನೂ ಎತ್ತಿದೀವಿ, ಇಟ್ಟಿಗೆನೂ ಎಸ್ತಿದೀವಿ, ನಾವೇ ಟೇಪ್ ಹಿಡ್ದಿದೀವಿ, ನಾವೇ ಕೆಲಸ ಮಾಡಿದೀವಿ ಆ ಬಿಲ್ಡಿಂಗ್ ಕಟ್ಟೋವಾಗ, ಟಿವಿ ಕಟ್ಟೋ. ಸೊ ಇಫ್ ಎನಿಬಡಿ ಡಿಸರ್ವ್ಸ್ ಟುಡೇ ದಿ ಕ್ರೆಡಿಟ್ ಅಪಾರ್ಟ್ ಫ್ರಮ್ ಮೈ ವೈಫ್ ಅಂಡ್ ಡಾಟರ್, ಮೈ ಫ್ಯಾಮಿಲಿ, ಮೈ ಫ್ರೆಂಡ್ಸ್ ಅಂಡ್ ಎವ್ರಿಬಡಿ, ಆ ಕೇಕಲ್ಲಿ ಒಂದು ದೊಡ್ಡ ಭಾಗ ಇವ್ರಿಗೂ. ಅವರು ಫಸ್ಟ್ ಪಬ್ಲಿಕ್ ಟಿವಿ ಕಟ್ಬೇಕಂತ ಹೇಳಿದ್ರು. ವಾಟ್ ಐ ಥಾಟ್, ಕ್ಯಾನ್ ಐ ಟೆಲ್ ಒನ್ ವರ್ಡ್? ಯು ಆರ್ ಮೋಸ್ಟ್ ವೆಲ್ಕಮ್. ಐ ಥಾಟ್ ಈಸ್ ಮ್ಯಾಡ್, ಈಸ್ ಜೋಕಿಂಗ್, ಐ ಡೋಂಟ್ ಥಿಂಕ್ ಸೊ ಅಂತ ಐ ಥಾಟ್. ದೆನ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಥಿಂಗ್. ದೆನ್ ವಿ ಸ್ಟಾರ್ಟೆಡ್ ಪಿಕ್ಕಿಂಗ್ ಸೆಕೆಂಡ್ ಹ್ಯಾಂಡ್ ಮೆಟೀರಿಯಲ್ಸ್. ವಿ ಬಿಲ್ಟ್ ಇಟ್ ಅಂಡ್ ಟುಡೇ ವಾಟ್ ಈಸ್ ಪಬ್ಲಿಕ್ ಟಿವಿ. ಎಸ್, ಈ ಪಬ್ಲಿಕ್ ಟಿವಿನ ಹೆಸರು ಎಲ್ಲಿಂದ ಹುಟ್ಟಿತು ಸರ್? ಐಡಿಯಾ? ಲಾರಿ, ನಾನು ಹೋಗ್ತಾ ಇದ್ದಿದ್ದ ಜಾಗದಲ್ಲಿ ಮುಂದೆ ಸಿಗ್ನಲ್ ಅಲ್ಲಿ ಲಾರಿ ನಿಲ್ತು ಸರ್. ಅದ್ರ ಹಿಂದೆ ಪಬ್ಲಿಕ್ ಕ್ಯಾರಿಯರ್ ಅಂತ ಬರ್ದಿತ್ತು. ನಾನು ಅದನ್ನ 1000 ಸರಿ ಓದಿರ್ಬೋದು. ನಾನು ಅದನ್ನ ನೋಡ್ತಾ ಕೂತಿದ್ದೆ, ಕಾರ್ ಕೂತಿದ್ದೆ, ನಮ್ ಡ್ರೈವ್ ಮಾಡ್ತಿದ್ದ, ನಾನು ಹಿಂದೆ ಕೂತ್ಕೊಂಡು ನೋಡ್ತಾ ಇದ್ದೆ. ನೋಡಿದ್ರೆ ನಮ್ಮ ಹುಡುಗನ್ಗೆ ಹೇಳಿದೆ, ಕಾರ್ ಟರ್ನ್ ಮಾಡು ಒಂದೆ. ಟರ್ನ್ ಮಾಡ್ಕೊಂಡು ರಿಟರ್ನ್. ಎಲ್ಲಿಗೆ ಸರ್? ಆಫೀಸ್ಗೆ ಹೋಗಿ ವಾಪಸ್ಸು ಒಂದೆ. ದಾರಿಲಿ ಹೋಗ್ತವ್ರಿಗೆ ಫೋನ್ ಮಾಡಿದೆ, ನೋಡಿ ಹಿಂಗೊಂದು ಪಬ್ಲಿಕ್ ಕ್ಯಾರಿಯರ್ ಅಂತ ನೋಡಿದೆ. ನ್ಯೂಸ್ ಈಸ್ ವಾಟ್ ಕ್ಯಾರೇಜ್. ಕ್ಯಾರಿಯರ್ ತೆಗೆದು ಟಿವಿ ಹಾಕೋಣ, ಪಬ್ಲಿಕ್ ಟಿವಿ ಆದ್ರೆ ಏನಾಗುತ್ತೆ? ನನ್ಗೆ ಏನಿಸ್ತು, ಒಂದು ಯಾಕೆ ಇಡಬಾರ್ದು ಅಂತ ಅನ್ನಿಸ್ತು. ಕೇಳಿದೆ, ಅವರೇನೋ ನನ್ನ ಪುಣ್ಯ, ಅವ್ರ ನ್ಯೂಮರಾಲಜಿ ವಾಸ್ತು ಪ್ರಕಾರ ಅಕ್ಷಪ್ತಂಚ್ ಬೇರೆ ಕೊಡ್ಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಆತ್ಮೀಯ ಸ್ನೇಹಿತರೆಲ್ಲ ಬಂದ್ರು. ಇನ್ನೂ ಕೆಲವರು ಆತ್ಮೀಯ ಸ್ನೇಹಿತರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ. ಇನ್ನೂ ಇದ್ದಾರಾ? ಕೆಲವು ಗಾಸಿಪ್ಸ್ ಮಾತ್ರ ಬಂದಿದೆ ಸರ್, ಕೇಳ್ಬಿಡಿ. ನಮಸ್ತೆ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ಹಲೋ ಸರ್. ಹಲೋ ಸರ್. ಹಲೋ. ಹಲೋ ಸರ್. ನಾನು ನಿಜವಾಗಿ ಹೇಳ್ಬೇಕಂದ್ರೆ ನೀವೊಂದು ವ್ಯಕ್ತಿ ಅನ್ಕೊಂಡಿಲ್ಲ, ಒಂದು ಶಕ್ತಿ ಅನ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಕೋಪ ಇದೆಯೋ ಅಷ್ಟೇ ಒಳ್ಳೆ ಮನಸ್ಸಿದೆ. ಹೊಸಬ್ರಿಗೆ ಅವಕಾಶ ಕೊಡೋದ್ರಲ್ಲಿ ಅಷ್ಟೇ ಡೇರಾಗಿ ಕೊಡ್ತೀರಿ. ನೀವು ಎಷ್ಟು ಸರಿ ಹೊಗಳಿದಿರೋ ಅದಕ್ಕಿಂತ 1000 ಸರಿ ಹೆಚ್ಚು ಬೈದಿದ್ದೀರ. ಯಾವತ್ತಾದ್ರೂ ಒಂದಿನ ನಿಮ್ಮ ಹತ್ರ ಬೈಸ್ಕೊಂಡಿಲ್ಲ ಅಂದರೆ ಅವತ್ತೇನೋ ಕಳ್ಕೊಂಡಂಗೆ ನಂತರ. ಬಹುಶಃ ಎಷ್ಟೋ ಸರಿ ದೇವ್ರ ಮುಂದೆ ನಾವು ಕೇಳ್ಕೊಬೇಕಾದ್ರೆ ಯೋಚನೆ ಮಾಡಿರ್ತೀನಿ ನಾನು, ನಿಮ್ಮಷ್ಟು ಮೆಮೊರಿ ಪವರ್, ನಿಮ್ಮಷ್ಟು ಅರ್ಗಿಸ್ಕೊಳ್ಳುವಂಥ ಶಕ್ತಿ ನಮಗೂ ಕೊಡ್ಲಪ್ಪ ಅಂತ. I admire you mostly because of your humanity, simplicity and the way you handle the things in a serious emotions ಇರುವಾಗ ಯಾವ ರೀತಿ ನೀವು ಅದನ್ನು ಈಸ್ ಮಾಡಿಬಿಟ್ಟು ಅದಕ್ಕೊಂದು ಆನ್ಸರ್ ಹೇಳ್ತೀರಾ ಅನ್ನೋದ್ರಲ್ಲಿನೇ ಇಟ್ಸ್ ರಿಯಲಿ ಎಕ್ಸೈಟಿಂಗ್ ಸರ್. ನಿಮ್ಮನ್ನು ನಾನು ತುಂಬ ಇಷ್ಟಪಡೋ ಏಕೈಕ ಕಾರಣ ಅಂತಂದರೆ, ಆ ಹುಡುಗ ಯಾರು ನಮ್ಮ ಜೊತೆ ಕೆಲಸ ಮಾಡೋನು ಎಷ್ಟೇ ಕೆಳಂತದಿರಲಿ, ಅವ್ರ ಸಮಸ್ಯೆ ಇದ್ದಾಗ, ವೈಯಕ್ತಿಕ ಸಮಸ್ಯೆ ಸಿಕ್ಕಿದಾಗ
ನೀವು ತಕ್ಷಣ ಸ್ಪಂದಿಸ್ತೀರಿ. ಅದು ನಮಗೆ ತುಂಬ ಇಷ್ಟ ಆಗುತ್ತೆ. ನಮ್ಗೆ ಏನು ಬೇಕು ಅದೆಲ್ಲವನ್ನು ಮಾಡಿಕೊಡುವಂಥ ರಂಗನಾಥಾಗಿ ಇರ್ತೀರ. ಈ 4 ವರ್ಷ ನಿಮ್ಮ ಜೊತೆ ನಡ್ಕೊಂಡ್ಬಂದಿದ್ದು ದಾರಿ, ಕಷ್ಟ, ಸುಖ ಎಲ್ಲ ತುಂಬಾ ಆನಂದ ಮತ್ತು ಮರೆಯೋಕ್ಕಾಗದಂಥ ದಾರಿ ಇದು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಿರೋದೇ ನಮ್ಮ ಸೌಭಾಗ್ಯ. ನೀವು ನಮ್ಮ ಬಾಸು, ನೀವು ನಮ್ಮ ತಿಂಗಳಿಗೆ ಸಂಬಳ ಕೊಡ್ತೀರಾ ಅಂತ ನಾವು ಯಾರೂ ಇಲ್ಲಿಲ್ಲ. ನಮ್ಮ ರಂಗನಾಥ್ ಸರ್ ಅವ್ರ ಮೇಲೆ ಇರುವಂತಹ ಪ್ರೀತಿ, ಅವ್ರ ವಿಶ್ವಾಸ, ಅವ್ರನ್ನ ಯಾವತ್ತೂ ನಾವು ಲೆಟ್ ಡೌನ್ ಮಾಡಬಾರ್ದು ಅನ್ನೋವಂಥ ಒಂದು ಹುರುಪಿನೊಂದಿಗೆ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಇದೇ ರೀತಿ ಎಲ್ಲರೂ ಒಟ್ಟಾಗಿ ಇರೋಣ ಆಫೀಸಲ್ಲಿ. ನಾವು ಹುಟ್ತೀವಿ, ಎಲ್ಲರೂ ಹುಡ್ತಾರೆ, ನನ್ನನ್ನು ಒಳಗೊಂಡು ಸಾಯೋರೆಲ್ಲ ಭೂಗೋಳ ಸೇರ್ತೀವಿ ಅಂತ. ಆದರೆ ಇತಿಹಾಸ ಸೇರೋರು ಕೆಲವರು ಮಾತ್ರ ಅಂತೆ. ಆ ವ್ಯಕ್ತಿ ನೀವು ಯಾವಾಗಲೂ ಆಗಿರ್ತೀರಾ ಅನ್ನೋದು ನನ್ನ ಒಂದು ದೃಢ ನಂಬಿಕೆ. ಸರ್, ಎಂದೆಂದಿಗೂ ಯಾವತ್ತಾದರೂ ಹೇಳಿ ನಾವು ನಿಮ್ಮ ಜೊತೆ ಇರ್ತೀವಿ. ವಿ ವಿಲ್ ಬಿ ಜಸ್ಟ್ ಬಿಹೈಂಡ್ ಯು. ಎನಿಥಿಂಗ್ ಏನಾಗಿ ಹೇಳಿ ವಿ ವಿಲ್ ಬಿ ಸಪೋರ್ಟಿವ್ ಟು ಯು. ಬೆಸ್ಟ್ ಆಫ್ ಲಕ್ ಸರ್. ಥ್ಯಾಂಕ್ ಯು ಸರ್. ನಿಮ್ಗೆ ಒಳ್ಳೇದಾಗಲಿ ಸರ್. ದಿಸ್ ಇಸ್ ಟೀಮ್ ರಂಗನಾಥ್. ಏನಂತೀನಿ? ಐ ಓ ಇಟ್ ಟು ಆಲ್ ಆಫ್ ದೆಮ್ ಅಷ್ಟೇ. ಟೀಮ್ ಫಿಶ್ ಕಟ್ಟೋ ವಿಷಯದಲ್ಲಿ ಎಲ್ಲರೂ ನಿಮ್ಮನ್ನ ಹೊಗಳಿದ್ರು, ನಿಮ್ಮ ಬಗ್ಗೆ ಎಲ್ಲ ಹಂಚ್ಕೊಂಡ್ರು. ಅದ್ರಲ್ಲಿ ಒಬ್ಬ ಹುಡುಗನ ಮಿಸ್ ಆಗ್ಬಿಟ್ಟ ಸರ್. ಆ ಹುಡುಗನ ಪರ್ಸನಲ್ ಆಗಿ ಕರ್ಸ್ಬಿಡ್ರ ಅನ್ಕೊಂಡ್ವಿ. ಬಂದ್ಯಾ ನೋಡಿ. ನೀನ್ ಯಾಕೆ ಬರಕ್ ಹೋದೆ? ಬ್ರೂ ಕಾಫಿ ನಿಮಗೋಸ್ಕರ, ನಮ್ಮ ಸ್ಪಾನ್ಸರ್ ಅಂತ ಬ್ರೂ ಕಾಫಿ ತರಿಸ್ಬಿಟ್ಟಿದೀವಿ. ಎಷ್ಟು ಕಾಫಿ ಕುಡಿತಾರೆ ಒಂದಿನಕ್ಕೆ ಸರ್? ಸರ್, ಕಾಫಿ ಕುಡಿಯೋದು ಕಮ್ಮಿನೇ, ಬಟ್ ಸ್ವಲ್ಪ ಜಾಸ್ತಿ ಕುಡಿತಾರೆ. ಒಂದು 30 ಸರಿ ಕುಡಿತೀನಿ. 30 ಸಲ ಕಾಫಿ ಕುಡಿತಾರೆ ಒಂದಿನಕ್ಕೆ. ಎಷ್ಟು ವರ್ಷ ಇದ್ದೀರಾ ಅವ್ರ ಜೊತೆ? ಆಲ್ಮೋಸ್ಟ್ 7-8 ಇಯರ್ಸ್ ಮೇಲೆ ಆಯ್ತು. ಓಕೆ. ನನ್ನ ಮದುವೆ ಕೂಡ ಮಾಡಿಸಿದ್ದು ಸರ್ರೇನೆ. ಅದನ್ನ ನಾನು ಯಾವತ್ತೂ ಮರೆಯಲ್ಲ. ಸರ್ ವೈಫ್ ಬಂದಿದ್ರು, ತುಂಬಾ ಖುಷಿ ಆಗುತ್ತೆ. ಲವ್ ಮ್ಯಾರೇಜು ಯಾರ್ದು? ಇವಂದು. ಅದೇನೋ ಒಂದ್ ಕಡೆಯಲ್ಲಿ ಯಾವ್ದೋ ಕಡೆ ಅಪೋಸಿಷನ್ ಬಂತು, ಅವ್ರು ಯಾರೋ ಎದುರಿಸಿದ್ರು ಹೆಂಗ್ ಮಾಡ್ತೀರಿ ಅಂತ. ಇವನ್ ಪ್ರೈಮ್ ಮಿನಿಸ್ಟರ್ ಟೈಪ್ ಆಯ್ತು ಒಂದು. 4 DAR ವ್ಯಾನು, 6 ಸಬ್ ಇನ್ಸ್ಪೆಕ್ಟ್ರು, 3 ಇನ್ಸ್ಪೆಕ್ಟ್ರು, 2 DCP ಎಲ್ಲ ಹಾಕೊಂಡು ಮಾಡಿಸಿದ್ವಿ. ಸೊ ಮದನ್ ಇವರು ಪ್ರತಿದಿನ ರಂಗನಾಥ್ ಅವರಿಗೆ ಕಾಫಿ ಕೊಡುವಂತ ಆಫೀಸ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಮದನ್. ಥ್ಯಾಂಕ್ ಯು. ಈಗಿಲ್ಲ, ಐ ಡಿಡ್ ನಾಟ್ ವಾಂಟ್ ಹಿಮ್ ಟು ಫಿನಿಶ್ ಹಿಸ್ ಲೈಫ್ ಡೂಯಿಂಗ್ ದಿಸ್ ಜಾಬ್. ಹಠ ಹಿಡಿದು 6 ತಿಂಗಳು ಬಯಸ್ಕೊಂಡು ಈಗ ವಿಡಿಯೋ ಎಡಿಟಿಂಗ್ ಕಲಿಸಿ ನಾವು ಪ್ರಮೋಟೆಡ್ ಹಿಮ್ ಆಸ್ ವಿಡಿಯೋ ಎಡಿಟರ್. ಈಸ್ ನೋ ಲಾಂಗರ್ ಗಿವಿಂಗ್ ಮಿ ಕಾಫಿ. ಯು ಶುಡ್ ನಾಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮದನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮ್ಮ ಸಹಪಾಠಿಗಳು ನಿಮ್ಮ ಬಗ್ಗೆ ಏನ್ ಮಾತಾಡಿದ್ದಾರೆ ನೋಡಿ ಸರ್. ಆಯ್ತಲ್ಲ, 2 ಸರಿ ತೋರಿಸ್ತೀರಾ? ಅವ್ರು ನಿಮ್ಮ ಪಬ್ಲಿಕ್, ನಿಮ್ಮ ಇಂಡಸ್ಟ್ರಿ ಅವರು ನೀವು ಒಂದು ಟ್ರಿಬ್ಯೂಟೇ ಕೊಟ್ಟಿದ್ದಾರೆ ನೋಡಿ. ಏನಪ್ಪ ರಂಗ, ಏನ್ ಸಮಾಚಾರ? ನಮಸ್ತೆ ರಂಗಣ್ಣ. ಹಲೋ ರಂಗನಾಥ್ ಸರ್. ಹಲೋ ರಂಗನಾಥ್. ಹಾಯ್ ರಂಗಣ್ಣ. ಹಾಯ್ ರಂಗ. ನಮಸ್ಕಾರ ರಂಗನಾಥ್ ಸರ್. ಹಲೋ ರಂಗನಾಥ್. ನಮಸ್ಕಾರ ಸರ್. ಹಲೋ ರಂಗ ಸರ್. ನಾನು ನಿನ್ನನ್ನ 92ನೇ ಇಸ್ವಿಯಿಂದ ನೋಡ್ತಾ ಇದ್ದೀನಿ. ನಿನಗೆ ಎನರ್ಜಿ ಲೆವೆಲ್ ಏನು ಕಮ್ಮಿ ಆಗಲಿಲ್ಲ, ನಿನ್ನ ವಯಸ್ಸಾದಂಗೂ ಕಾಣಲಿಲ್ಲ. ನಾನು ಸ್ವಲ್ಪ ವಯಸ್ಸಾಗ್ಬಿಟ್ಟೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ತಕ್ಷಣ ನೆನಪಾಗೋದು ಒಂದು ಛಲ. ರಂಗನಾಥ್ ಸರ್ ಅಂದ್ರೆ ನಾಲೆಡ್ಜ್, ರಂಗನಾಥ್ ಸರ್ ಅಂದ್ರೆ ಫೈರ್ ಬ್ರ್ಯಾಂಡ್. ಈ ರಂಗ ಏನಾದರೂ ಮರ್ಕ್ಯೂರಿ ಗಿರ್ಕ್ಯೂರಿ ಕುಡಿದು ಹುಟ್ಟುಬಿಟ್ಟಿದಾನ ಅಂತ ಅಷ್ಟು ಚೂಟಿ ನೀವಂದ್ರೆ, ಅದು ಇದುವರೆಗ ನೀವು ಬದಲಾಗೇ ಇಲ್ಲ, ಅದೇ ಥರ ಇದ್ದೀರಾ. ಯಾವುದೇ ವಿಷಯ ಬಂದರೂ ಕೂಡ ನೇರವಾದಂಥ ಮಾತುಗಳಾಡುವಂಥದ್ದು, ಎಂಥದೇ ಪರಿಸ್ಥಿತಿ ಬಂದರೂ ಧೈರ್ಯವಾಗಿ ಎದುರಿಸುವಂಥದ್ದು. ಬಹಳ ಕಟ್ಟುನಿಟ್ಟಾಗಿ ಮಾತಾಡ್ತಕ್ಕಂಥವ್ರು, ಮತ್ತೊಂದು ರೀತಿ ಫೈರ್ ಬ್ರ್ಯಾಂಡ್ ಅಂತ ಹೇಳ್ತಾರಲ್ಲ ಆ ಥರ ಹೇಳ್ಬೋದು. ನಿನ್ನ ಯಾವುದೇ ಭಾವನೆಯನ್ನ ನೀನು ಮುಚ್ಚಿಡೋದೇ ಇಲ್ಲ. ಸಿಟ್ಟು ಬಂದರೆ ಮಗುವಿನಾಗೆ ಸಿಟ್ಟು ಮಾಡ್ಕೊತೀಯ, ಬಟ್ ಮರುಕ್ಷಣ ಆ ಸಿಟ್ಟು ನಿನ್ನಲ್ಲಿ ಇರಲ್ಲ. ರಂಗನಾಥ್ ಜಾತಿವಾದಿ ಅಲ್ಲ, ರಂಗನಾಥ್ ಕೋಮವಾದಿ ಅಲ್ಲ, ಅವ್ರು ಯಾವುದಿಲ್ಲ, ಪ್ಲೇನ್ ಪ್ರೊಫೆಷನಲಿಸ್ಟ್ ಅವರು. ಅವ್ನು ಏನೇ ಮಾಡಿದ್ರು ಅದಕ್ಕೆ ತಾನು ಪೂರ್ತಿ ಅರ್ಪಿಸ್ಕೊತಾನೆ. ಅವನಿಗೆ ಸಂಸಾರ ಅನ್ನೋದು ಕೆಲಸ. ನೀವು ತುಂಬಾ ಟ್ಯಾಲೆಂಟೆಡ್ ಆಗಿದ್ರೆ, ತುಂಬಾ ಹಾರ್ಡ್ ವರ್ಕಿಂಗ್ ಆಗಿದ್ರೆ, ರಂಗಣ್ಣ ಸರ್ ಮುಂದೆ ತರೋ ರೀತಿಯಲ್ಲಿ ಬಹುಶಃ ಯಾರೂ ತರೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ರಾಜಕಾರಣಿಗಳನ್ನ ನಿಮ್ಮ ಥರ ತರಾಟೆ ತೆಗೆದುಕೊಳ್ಳೋರು, ನಿಮ್ಮ ಥರ ಮುಖಾಮುಖಿ ಆಗೋರು ಪ್ರಾಯಶಃ ತುಂಬ ಕಡಿಮೆ ಜನ ಇದ್ದಾರೆ. ಪತ್ರಿಕೋದ್ಯಮವನ್ನು ಬಹಳ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದವರು ಅವರು ಇನ್ನೂ ಹಾಗೆ ಸ್ಟ್ರಾಂಗ್ ಆಗಿ ನನ್ನಂಥ ನೂರಾರು ಜನ ಬೆಳೆಸಲಿ. ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಆ್ಯಕ್ಚುಲಿ ನಾಟ್ ಓನ್ಲಿ an editor like me, but also an employer, which is a very big thing. ಅವರೊಂಥರ ಯೂನಿವರ್ಸಿಟಿ ಇದ್ದ ಹಾಗೆ. ನಾವು ಎಷ್ಟು ಅವ್ರನ್ನ ತಿಳ್ಕೊಳ್ತಾ ಹೋಗ್ತೀವೋ ಇನ್ನಷ್ಟು ನಮ್ಮಲ್ಲಿ ಅರ್ಜಿ ಬೆಳೀತಾ ಹೋಗುತ್ತೆ. ಅವ್ರ ಜೊತೆ ಕೆಲಸ ಮಾಡಿದ ಅನುಭವ ನನಗೆ ಬಹುಶಃ ನನ್ನ ವೃತ್ತಿ ಜೀವನಕ್ಕೆ ಸಿಕ್ಕಿದ ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್. ನೀವು ಯಾವ ದಿಕ್ಕಿನಲ್ಲಿ ಹೋಗಬೇಕೋ ಆ ದಿಕ್ಕಿನಲ್ಲಿ ಹೋಗೋ ಥರದ ಒಂದು ಫೋಕಸ್ಡ್ ಮೈಂಡ್ ಇದೆಯಲ್ಲ ನಿಮಗೆ, ಅದು ತುಂಬ ಇಷ್ಟವಾಗೋ ಗುಣ ಅಂತ ನನಗೆ ಅನ್ಸುತ್ತೆ. ತುಂಬ ಕನ್ಸರ್ನ್ ತೋರಿಸ್ತೀರಿ ನಿಮ್ಮನ್ನು, ನಮ್ದಂಥವ್ರನ್ನ, ನಿಮ್ಮನ್ನು ಪ್ರೀತಿಸಿದಂಥವ್ರನ್ನ. ಅವರ ಒಂದು ಶಕ್ತಿ ಇದೆ ಅಲ್ಲ, ಅದು ಯಾವ ಹುಲಿಗಿಂತ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ. ನಮ್ಮಂಥ ಅನೇಕರಿಗೆ ಹಲವು ಪಾಠಗಳನ್ನು ನೀವು ಹೇಳಿಕೊಟ್ಟಿದ್ದೀರಿ. ಆ ಪಾಠಗಳನ್ನು ನಾವು ರೂಢಿಸಿಕೊಂಡು ಪತ್ರಿಕೋದ್ಯಮದಲ್ಲಿ ಮುಂದುವರಿಯೋ ಪ್ರಯತ್ನ ಮಾಡ್ತಿದ್ದೀವಿ. ಬಹುಶಃ ಆ ಪ್ರಯತ್ನದಲ್ಲಿ ಸಫಲರಾದ ದಿವಸ ಖಂಡಿತವಾಗಿಯೂ ನಾವು ನಮ್ಮನ್ನು ಒಳ್ಳೆಯ ಪತ್ರಕರ್ತರು ಅಂತ ಗುರುತಿಸಿಕೊಳ್ಳೋದಕ್ಕಾಗತ್ತೆ. ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್. ಕರ್ನಾಟಕ ಜನರಿಗೆ
ನಿಮ್ಮಿಂದ ತುಂಬ ಒಳ್ಳೆ ಕೆಲಸಗಳು ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನೀನು ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ರಂಗ. ಥ್ಯಾಂಕ್ ಯು ಸೋ ಮಚ್ ಸರ್. ದೇವ್ರು ನಿಮ್ಮನ್ನ ಚೆನ್ನಾಗಿರಲಿ. ಆಲ್ ದ ವೆರಿ ಬೆಸ್ಟ್ ಸರ್. ಐ ಆಲ್ವೇಸ್ ಲವ್ ಹಿಮ್. ಈಸ್ ಅ ಮ್ಯಾನ್ ಆಫ್ ಆ್ಯಕ್ಷನ್ ಯಾವಾಗಲೂ. ಆ್ಯಂಡ್ ಅವ್ರ ವ್ಯಕ್ತಿಯೆಲ್ಲ ಒಂದು ಶಕ್ತಿ. ಸೊ ರಂಗನಾಥ್ ಸರ್, ಹೆಡ್ಸ್ ಅಪ್ ಟು ಯು. ಐ ಹ್ಯಾವ್ ನೋ ಕ್ವೆಶ್ಚನ್ಸ್. ಇವತ್ತು ಒಂದು ಅನ್ನಿಸ್ತಾ ಇದೆ, ಅದನ್ನ ಲೆಟ್ ಮಿ ಕನ್ಫೆಸ್ ಇಟ್. ಒಂದು 2-3 ಹುಡುಗರುಗಳ ವಿಚಾರದಲ್ಲಿ ನಾನು ಒಂಚೂರು ಓವರ್ ಎಕ್ಸೈಟ್ ಆಗಿ ಮಿಕ್ಸ್ ಮಾಡಿದೆ ಅಂತ. ಐ ಫೀಲ್ ವೆರಿ ಸಾರಿ ಆಲ್ ಆಫ್ ಯು ವೇರ್ ಎವರ್ ಐ ಹ್ಯಾವ್ ಹರ್ಟ್ ಯು. ಫ್ಯಾಂಟಾಸ್ಟಿಕ್. ಐ ಥಿಂಕ್ ಸೊ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ಶುಡ್ ಹ್ಯಾವ್ ಅಂಡರ್ಸ್ಟುಡ್ ಇಟ್ ಅನ್ನಿಸ್ತಾ ಇದೆ ಈಗ ಅವರೆಲ್ಲ ಮಾತಾಡಿದ್ಮೇಲೆ. ಐ ಥಿಂಕ್ ದಟ್ಸ್ ಎ ಸ್ಮಾಲ್ ಮಿಸ್ಟೇಕ್ ಐ ಹ್ಯಾವ್ ಕಮಿಟೆಡ್ ಅಂತ ಈಗ ನಂಗೆ ಅನ್ನಿಸ್ತಾ ಇದೆ. ಐ ಥಿಂಕ್ ಐ ವಿಲ್ ಕರೆಕ್ಟ್ ಇಟ್, ನೋ ಇಶ್ಯೂಸ್. ಬಟ್ ಐ ಆಲ್ಸೋ ಸೇ ಸಾರಿ ಇಫ್ ಐ ಹ್ಯಾವ್ ಹರ್ಟ್ ಆಲ್ ಆಫ್ ಯು, ಸಮ್ ಆಫ್ ಯು. ಎಲ್ಲ ಬೇರೆ ಬೇರೆ ಚಾನಲ್ ಅವರು, ಎಲ್ಲ ಬೇರೆ ಚಾನಲ್ನವರು, ಎಲ್ಲರೂ ಕಾಂಪಿಟೇಟರ್ಸು, ಎಲ್ಲರೂ ನಿಮ್ಮ ಬಗ್ಗೆ ಗೌರವನ ಮಾತಾಡಿದ್ದಾರೆ. ಓಕೆ, ಮೇ ಬಿ ಐಮ್ ಲಕ್ಕಿ. ಯು ಆರ್ ಲಕ್ಕಿ. ಫ್ಯಾಂಟಾಸ್ಟಿಕ್. ವಿ ಥಾಟ್ ಇಸ್ ದ ಬೆಸ್ಟ್ ಗಿಫ್ಟ್. ನಿಮ್ಮ ಜೀವನದ ಸಾಕಷ್ಟು ಪುಟಗಳನ್ನ ಬಿಚ್ಚಿಡೋ ಪ್ರಯತ್ನ ಮಾಡಿದ್ದೀವಿ. ಈಗ ಎಲ್ಲ ನೆನಪುಗಳನ್ನ, ಲಾಸ್ಟ್ ಒಂದು ಸ್ಮೈಲ್ನ ಒಂದು ಫ್ರೇಮಲ್ಲಿ ನಿಮ್ಮ ಎಂಟೈರ್ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆ ಒಂದು ಫೋಟೋ ತೆಗಿಬೇಕು ಅಂತ ನಮ್ಮ ಆಸೆ. ಪ್ಲೀಸ್ ಬನ್ನಿ. ಓಕೆ, ಕೊನೆ ಪ್ರಶ್ನೆ. ನಿಮ್ಮ ಲೈಫನ್ನ ನಮ್ಮ ದೃಷ್ಟಿಯಲ್ಲಿ ತೋರಿಸಿದೀವಿ, ನೀವು ಹೇಳಿ ಆನೆಸ್ಟ್ಲಿ, ಹೌಸ್ ಯೋರ್ ಲೈಫ್? ಫ್ಯಾಂಟಾಸ್ಟಿಕ್. ವೇದಾಂತ ಕೇಸರಿನಲ್ಲಿ ಒಂದು ಸೆಂಟೆನ್ಸ್ ಇದೆ, ಮೈ ಪ್ರೇಯರ್ ಈಸ್ ಆನ್ಸರ್ಡ್ ಅಂತ. ನಿಮ್ಮ ಟೇಬಲ್ ಟ್ಯಾಬ್ಲೆಟ್? ನನ್ನ ಟೇಬಲ್ ಮೇಲೆ ಅದು 20 ವರ್ಷದಿಂದಿದೆ ಆ ಪ್ರೇಯರ್. ಇಟ್ಸ್ ಎ ಟ್ರಾನ್ಸ್ಲೇಷನ್ ಆಫ್ ವೇದಾಂತ ಕೇಸರಿ. ಹಿ ಗೇವ್ ಮೀ ನಥಿಂಗ್ ಐ ವಾಂಟೆಡ್. ಅವನು ನನಗೆ ಬೇಕಾಗಿದ್ದನ್ನು ಯಾವುದನ್ನೂ ಕೊಡಲಿಲ್ಲ. ಹಿ ಗೇವ್ ಮೀ ಎವ್ರಿಥಿಂಗ್ ಐ ಆಸ್ಟ್. ಅವನು ನಾನು ಕೇಳಿದ್ದ ಎಲ್ಲವನ್ನೂ ಕೊಟ್ಟ. ಆದರೆ ಎಂಡಲ್ಲಿ ಹೇಳುತ್ತೆ, ಐ ಗಾಟ್ ನಥಿಂಗ್ ಫೈನಲಿ ಐ ವಾಂಟ್. ನನಗೆ ಬೇಕಾಗಿದ್ದು ಯಾವುದೂ ಸಿಕ್ಕಲಿಲ್ಲ. ಆದರೆ ಮೈ ಪ್ರೇಯರ್ ಹ್ಯಾಸ್ ಬಿನ್ ಆನ್ಸರ್. ನನ್ನ ಪ್ರೇಯರ್ ನನಗೆ ಹಂಗೆ ನನ್ನ ಪ್ರೇಯರ್ ಹ್ಯಾಸ್ ಬಿನ್ ಆನ್ಸರ್ಡ್. ನಾನು ಸ್ಟಾರ್ಟ್ ಮಾಡಿದಾಗ ಇವೆಲ್ಲ ಇಲ್ಲ, ನನ್ನ ಪ್ಲ್ಯಾನಿಂಗ್ ಗೀನಿಂಗ್ ಹಾಕಿಲ್ಲ, ನಾಳೆನೂ ಹಾಕಲ್ಲ ಯಾವ ಪ್ಲ್ಯಾನು. ಇನ್ನೂ 4 TV ಮಾಡಬೇಕು, 16 ಮಾಡಬೇಕು, 100 ಮಾಡಬೇಕು, ಬಂದಂಗೆ ಮಾಡ್ಕೊಂಡು ಹೋಗು. ದಟ್ಸ್ ಹೌ ದ ಲೈಫ್ ಇಸ್. ಕೀಪ್ ಇಟ್ ಸಿಂಪಲ್, ರೋಲಿಂಗ್ ಲೈಕ್ ವಾಟರ್. ಥ್ಯಾಂಕ್ ಯು ಸರ್. ಇವನು ಈ ಬಿಕ್ಕಿಲೀಶ್ ಸಾಂತಾರ್ ಅಂತ ಹೇಳ್ಕೊಳ್ತೀವಿ. ಬ್ರೂ ವಾಲ್ ಆಫ್ ಫೇಮ್ಗೆ ಹೊಸ ಸೇರ್ಪಡೆ, ಪಬ್ಲಿಕ್ ಟಿವಿ ರಂಗನಾಥ್ ಮತ್ತು ಅವರ ಫ್ಯಾಮಿಲಿ. ಜನ ನ್ಯಾಯದ ಪರವಾಗಿ ಹೋರಾಡೋರನ್ನ ನಂಬ್ತಾರೆ, ಸಾಧಕರ ಬೆನ್ ತಡ್ತಾರೆ. ಇಂತಹ ಮತ್ತೊಬ್ಬ ಸಾಧಕರನ್ನ ಮತ್ತೆ ಇದೇ ಸೀಟ್ ಮೇಲೆ ಕೂರಿಸಿ ಅವ್ರ ಕತೆ ಕೇಳೋಣ. ಸ್ವಲ್ಪ ಅರ್ಥ ಹೊಡೆಯೋಣ, ಲೈಟಾಗಿ ತರಲೆ ಮಾಡೋಣ. ವೀಕೆಂಡ್ ಅಲ್ಲಿ ಸಿಗೋಣ. ದಿಸ್ ಇಸ್ ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ Quikr.com, ಹ್ಯಾಪಿನೆಸ್ ಪಾರ್ಟ್ನರ್ Coca-Cola, ಅಸೋಸಿಯೇಟ್ ಸ್ಪಾನ್ಸರ್ಸ್ ಅಕ್ವಾಗಾರ್ಡ್, ಲಿಬರೋ, ಪಾನ್ಸ್ಮನ್, ಫೇರ್ಅವರ್ ಫೇರ್ನೆಸ್, ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ಕನ್ನಡದ ಪ್ರೀತಿಯ ನಟ ಅರ್ಜುನ್ ಸರ್ಜಾ. ಯಾವಾಗಲೂ ಬಿಸಿ ಆಗಿದ್ದ ನಾನು ಇಮ್ಮಿಡಿಯೇಟ್ ಸೋಲ್ ಕಂಡೆ. ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ಇಬ್ರು, ತಾಯಿ ನೀತು. ಮದುವೆ ಆಗ್ತೀಯ ನೀನು? ನಿಮ್ಮ ವ್ಯೂ ಪಾಯಿಂಟ್ ಅಲ್ಲಿ ಚಿರು ಹೇಗೆ, ಧ್ರುವ ಹೇಗೆ? ಇಬ್ರು ಕಲ್ರೆ. ಸ್ನೇಹಿತರೆ, ನೀವು ನನ್ನ ಮೀಟ್ ಮಾಡಕ್ಕೆ facebook.com/zee Kannada TVಗೆ ಲಾಗಿನ್ ಆಗಿ ನಿಮ್ಮ ಜೀವನದ ಅತಿ ಖುಷಿಯಾದ ಕ್ಷಣದ ಫೋಟೋವನ್ನ ಅಲ್ಲಿ ಅಪ್ಲೋಡ್ ಮಾಡಿ. ಜೊತೆಗೆ ನನಗೊಂದು ಪ್ರಶ್ನೆ ಕೇಳಿ, ಯಾರ್ ಫೋಟೋ ಸೆಲೆಕ್ಟ್ ಆಗುತ್ತೋ ಅವ್ರನ್ನ ನಾನು ಪರ್ಸನಲ್ ಮೀಟ್ ಮಾಡ್ತೀನಿ.